ಸೆಂಟರ್ ನಾನು ಬಂದಾಗ ನೋಡಿದೆ, ಒಂದು 10 ವರ್ಷದ ಹುಡುಗ ಇದ್ದ. ಸೊ ನಂಗೆ ನೋಡಿ ಶಾಕ್ ಆಗ್ಬಿಡ್ತು. ಸೊ ಆ ಕತೆ ಏನು ಅಂತ ಕೇಳ್ಬೋದಂತ. 10 ವರ್ಷದ ಹುಡುಗ ಇದ್ದ ಸೆಂಟರಲ್ಲಿ, ಇವ್ರೇನು ಕುಡಿತಾನ ಅಂತ ಅಂದ್ಕೊಂಡೆ ನಾನು. ಅಲ್ಲ, ಆ್ಯಕ್ಚುಲಿ ಅವ್ನಿಗೆ ಬಂದ್ಬಿಟ್ಟು 14 ವರ್ಷ, ಅವನಿಗೆ ಬೆಳವಣಿಗೆ ಇಲ್ಲ. ಅವನು ಬಂದ್ಬಿಟ್ಟು ಮನೆಯಲ್ಲಿ ತಂದೆ ಕುಡ್ಕೊಂಬಂದು ಅಮ್ಮಂಗೆ ಹೊಡಿತಾ ಇದ್ದ, ಮಾಡ್ತಾ ಇದ್ದ ಅಂದ್ರಲ್ಲ, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡೆ ಮಾಡೋನು. ಅಪ್ಪ ಮಲಗಿರೋ ಅಂಜೇಬಲ್ ಕಾಸು ಕದಿಯೋನು, ಅಪ್ಪ ಕುಡ್ಕೊಂಬಂದು ಬಾಟ್ಲಿ ಅದನ್ನು ಕುಡಿಯೋನು, ಆಮೇಲೆ ಮನೆಯಲ್ಲಿ ಕಳ್ತನ ಮಾಡ್ಕೊಂಬರೋನು. ಇದೆಲ್ಲ ಪಾಪ ಅವ್ರ ತಾಯಿಗೆ ತುಂಬ ಹರ್ಟ್ ಆಗೋದು. ಆ್ಯಕ್ಚುಲಿ ನಾವು 18 ವರ್ಷದೊಳಗಡೆ ನಾವು ಯಾರಿಗೂ ಇಡೋಂಗಿಲ್ಲ. ಮನೆಯವ್ರ ಒಪಿನಿಯನ್ ತೊಗೊಂಡು ಮನೆಯವ್ರು ಈ ಥರ, ಇವಾಗ ಅವನ್ನ ಜೈಲು ಕಳ್ಸೋಕ್ಕಾಗಲ್ಲ, ಇಲ್ಲ ಸ್ಟೇಷನಲ್ಲಿ ಇಟ್ಕೊಳ್ಳಲ್ಲ, 1 ದಿನ 2 ದಿನ ಚಿಕ್ಕ ಹುಡುಗರನ್ನ. ಅದಕ್ಕೆ ಈ ಥರ ಸಂಘ ಸಂಸ್ಥೆಗಳು ತುಂಬ ಹೆಲ್ಪ್ ಮಾಡುತ್ತೆ ಇಂಥ ಮಕ್ಕಳನ್ನ, ಅನಾಥ ಮಕ್ಕಳನ್ನ, ತಂದೆ ತಾಯಿ ಇಲ್ದವ್ರನ್ನ, ರೋಡಲ್ಲಿ ಬಿದ್ದಿರೋರನ್ನ ಎಲ್ಲ ನಾನು ನೋಡ್ಕೊಳ್ತಾ ಇದ್ದೀನಿ. ಅವ್ರಿಗೊಂದು ಮನುಷ್ಯತ್ವ ಮಾಡಿ ಈ ಥರ ಸಂಸ್ಥೆಗಳು ಮಾಡಿ ಅದರಲ್ಲಿ ಏನಾದ್ರು ಒಂದು ಪೋಸ್ಟ್ ಕೊಡ್ತೀನಿ. ಅವನು ಟ್ಯಾಲೆಂಟಲ್ಲಿ ಏನಿರುತ್ತೆ, ಅಡುಗೆ ಮಾಡ್ತಾನೆ ಅಡುಗೆ ಮಾಡ್ಕೊ, ಕಾರ್ಪೆಂಟ್ರಿ ಕೆಲಸ ಬರುತ್ತೆ ಕಾರ್ಪೆಂಟ್ರಿ, ಬಣ್ಣ ಬಳಿತೀಯ ಬಣ್ಣ ಬಳ್ಕೊ, ಏನಾದ್ರು ಆಫೀಸ್ ಮೇಂಟೈನ್ ಮಾಡಿದೆ ಆಫೀಸ್ ಮೇಂಟೈನ್ ಮಾಡ್ಕೊ. ಇವತ್ತಿನ ಸುಮಾರು 45-50 ಸ್ಟಾಫ್ ಇದ್ದಾರೆ. ಇವರೆಲ್ಲ ಮನೆಗೆ ಬೇಡವಾದವರು, ಆದರೆ ನನಗೆ ಬೇಕಾದವರು. ಅವರೇನು ಮಾಡಲ್ಲ, ಸುಮ್ಮನೆ ಓಡಾಡ್ತಾರೆ, ಊಟ ತಿಂದು ಮಾತ್ರ ಮಲಗ್ತಾರೆ ಅಷ್ಟೆ. ಏನಂದರೆ ಅವ್ರು ಕುಡಿತಾ ಇಲ್ಲ, ಅವ್ರು ಕುಡಿದೆ ಮನೇಲಿ ಗಲಾಟೆ ಮಾಡೋದಕ್ಕೆ ಅವರೆಲ್ಲ ಸಂತೋಷವಾಗಿದ್ದಾರೆ, ಇವರು ಸಂತೋಷವಾಗಿದ್ದಾರೆ. ಅವ್ರಿಗೇನು ಬೇಕು ನಾನು ಕೊಡಿಸ್ತೀನಿ. ಬಟ್ಟೆ ಬೇಕಾ, ಶೂ ಬೇಕಾ, ಮೊಬೈಲ್ ಬೇಕಾ, ಎಲ್ಲ ನಾನು ಕೊಡಿಸ್ತೀನಿ. ನೆಮ್ಮದಿ ಜೀವನ ಮಾಡ್ತಾಯಿದ್ದಾರೆ. ಅರೆ ನಾನು ಹೇಳೋ ಮಾತು ದಾಟಲ್ಲ ಪಾಪ. ನನ್ನ ಕೂತ್ಕೊಂಡು ಮಾತಾಡಿಸ್ತಾರೆ, ಫೀಲಿಂಗ್ಸ್ ಎಲ್ಲ ಬ್ಲಾಸ್ಟ್ ಮಾಡ್ತಾರೆ. ಸರ್ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದರೆ, ಇರಪ್ಪ ನಿಮಗೊಂದು ಒಳ್ಳೆ ದಿನ ಬರುತ್ತೆ ಅಂತ. ಆಮೇಲೆ ಈ ಥರ ಚಿಕ್ಕ ಸಂಸ್ಥೆಗಳು ಮಾಡಿಬಿಡ್ತೀನಿ. ಒಂದು 25-30 ಜನ, ಒಂದು 50 ಜನ ಇರೋ ಥರ ಸಂಸ್ಥೆ ಮಾಡ್ತೀನಿ. ಅದನ್ನು ಸ್ವಲ್ಪ ದಿನ ಅವ್ನ ಕೈ ಕೊಡ್ತೀನಿ, ಅವ್ನು ಚೆನ್ನಾಗಿ ನೋಡ್ಕೊಂಡಾದ್ರೆ ಬಿಟ್ಕೊಬಿಡ್ತೀನಿ. ನಿನ್ನೆ ಮಾಡಿ ಅವರೇ ಬದುಕೋತಾರೆ, ನಾನು ಅದಕ್ಕೆ ಇನ್ವಾಲ್ವ್ಮೆಂಟ್ ಕೊಡೋಲ್ಲ. ಅವನು ರೆಡಿಯಾಗಿ ಅವನೊಂದು 20 ಜನಕ್ಕೆ ಜೀವ ಕೊಡ್ತಾನೆ. ಆ ಥರ ನಂದು ಚೈನ್ ಲಿಂಕಲ್ಲಿ ಸುಮಾರು ಒಂದು 25-30 ಸಂಸ್ಥೆಗಳಾಗಿದೆ ಬೆಂಗಳೂರಲ್ಲಿ. ಈಗ ನಿಮ್ಮ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಗ್ಗೆ ಹೇಳಬೇಕಂದ್ರೆ ಸರ್, ಯಾವ ಥರ ಅಂದರೆ ಬರೇ ಈ ಥರ ಕುಡಿತದ ಚಟಕ್ಕೆ ಒಳಗಾಗಿ ಮಾತ್ರ ಬರ್ತಾರಾ, ಯಾವ ರೀತಿ? ಇಲ್ಲ ನೋಡಿ, ಡಿಪ್ರೆಷನ್, ಸೈಕ್ಯಾಟ್ರಿಕ್, ಆಲ್ಕೋಹಾಲಿಕ್, ಡ್ರಗ್ ಅಡಿಕ್ಟ್, ಎಮೋಷನಲ್, ಓಲ್ಡ್ ಏಜು, ಯಾರು ಇಲ್ದಿರೋರು ಅಂಥವ್ರಿಗೆಲ್ಲ ನಾನು ಸಹಾಯ ಮಾಡಿದೆ. ಸಮಾಜದಲ್ಲಿ ನಡೀತಿರೋದು ಇದೆ. ಇದನ್ನು ಯಾರು ಅಷ್ಟನ್ನು ಪರಿಗಣಿಸಲ್ಲ. ಏನಮ್ಮ ಅಂತಾರೆ, ಇವಾಗ ಅವರೇನೋ ಕಾಸು ಮಾಡೋಕ್ಕೆ ಮಾಡ್ತಾರೆ ಅಂದರೆ, ಇಲ್ಲಿ ಯಾರು ಕಾಸು ಕೊಡೋರಿಲ್ಲ. ನನ್ನ ಹತ್ರ ಎಷ್ಟು ಪೇಷಂಟ್ ಇದೆ ಅದು ಬೇರೆ. ಅದರಲ್ಲಿ ಮಿನಿಮಮ್ 70% ಇಲ್ಲ 60%, 70% ಪೇಯಬಲ್, 30% ಫ್ರೀ. ನಾನು ಕೇಳೋದಲ್ಲ, ಬೇಕಾದ್ರೆ ನೀವು ಆಚೆ ಹೋಗ್ಬಿಟ್ಟು ನಾನು ಇಲ್ಲೇ ಇರ್ತೀನಿ ಕೇಳ್ಕೊಳ್ಳಿ ಎಷ್ಟು ಜನ ಫ್ರೀ ಆಗಿದ್ದಾರೆ ಅಂತ. ಏನಂದರೆ ಅವರೊಂದು ಮನುಷ್ಯರಾಗಿ ಅವರು ಏನು ಮಾಡ್ತಾರೆ, ಅವ್ರಿಗೇನು ಟ್ಯಾಲೆಂಟ್ ಇದೆ, ಒಂದು ಅಂಗಡಿ ಇಟ್ಕೊಳ್ತಾನೋ, ಗ್ಯಾರೇಜ್ ಮಾಡ್ಕೊಳ್ತಾನೋ, ಇಲ್ಲ ಇನ್ನೊಂದು ಮಾಡ್ಕೊಳ್ತಾನೋ, ಅವ್ನಿಗೆ ಸಹಾಯ ಮಾಡಿಬಿಡ್ತೀನಿ. ಒಂದು ಬಟ್ಟೆ ಅಂಗಡಿ ಇಟ್ಕೊಳ್ತಾನೋ, ಏನಾರು ಮಾಡ್ಕೊ, ಅವರೇ ಮಾಡ್ತಾನೆ, ಕುಡ್ತಾ ಬಿಟ್ಟು ಚೆನ್ನಾಗಿರ್ತಾನೆ. ಆಮೇಲೆ ಅವ್ರ ಫ್ಯಾಮಿಲಿಗಳೆಲ್ಲ ಒಂದಾದಾಗ ಆ ಫ್ಯಾಮಿಲಿ ಜಾಯ್ನ್ ಆಗ್ತಾನೆ. ಎಲ್ಲೋ ಒಂದಿನ ವರ್ಷಕ್ಕೊಂದ್ಸಲಿ ಬಂದು ಬರ್ಡೇ ಮಾಡ್ತಾನೆ. ಸರ್ ನಂದು ಇಷ್ಟು ವರ್ಷ ಆಯಿತು, ಇವಾಗ ನಂದು 16 ಇಯರ್ ಕಂಪ್ಲೀಟ್, ಮಾರ್ಚ್ 4ಗೆ 16 ಇಯರ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ನಾನು, ನೀವು ಕೇಳೋದು ಮರ್ತೋಗ್ಬಿಟ್ರಿ. ನಾವು 4 ಜನ ಮಕ್ಕಳಲ್ಲಿ ನಮ್ಮ ಅಣ್ಣ ಮಾತ್ರ ಬದುಕಿದ್ದಾನೆ. ನಮ್ಮಿಬ್ಬರು ತಮ್ಮಂದರು ಅಡಿಕ್ಷನ್, ನಾನು ಮಾಡ್ತಾಯಿರೋ ಅಡಿಕ್ಷನ್ ನೋಡಿ ನಾನು ಅವ್ರನ್ನ ಕರ್ಕೊಂಡೋಗಿ ಕುಡಿಸಿ ನಾವು ಇಬ್ಬರು ತಮ್ಮಂದಿರು ಗಾಂಜಾ ಹೊಡೆಯೋದು ಸ್ಟಾರ್ಟ್ ಮಾಡಿಬಿಟ್ರು. ಅದರಲ್ಲಿ ಒಬ್ಬನಿಗೆ ಏನಾಗಿದೆ, ಒಬ್ಬ ಸುಮಾರು ವರ್ಷದಿಂದ ಕಳೆದೋಗ್ಬಿಟ್ಟಿದ್ರು. ಇಬ್ಬರೂ ಸುಮಾರು ವರ್ಷ ನಮ್ಮ ಕೈಗೆ ಸಿಕ್ಕಿರಲಿಲ್ಲ. ಒಬ್ಬ ತಮ್ಮ ಸಿಕ್ಕಿದ್ದಾನೆ, ಅವ್ನು ಸಿಕ್ಕಿ ಒಂದು 8 ತಿಂಗಳಾಗಿದೆ. 8 ತಿಂಗಳಾಗಿದೆ ಅವ್ನು ಸಿಕ್ಕಿ. ಅವನಿಗೆ ಲಿವರು, ಲೆನ್ಸು ಎಲ್ಲ ಹೋಗ್ಬಿಟ್ಟಿದೆ. ಇನ್ನೊಬ್ಬ ತಮ್ಮ ಅಡಿಕ್ಷನ್ ಮಾಡ್ತಾಯಿದ್ದ, ಇದುವರೆಗೂ ಸಿಕ್ಕಿಲ್ಲ. 18 ವರ್ಷ ಆಯಿತು, ಇದುವರೆಗೂ ಸಿಕ್ಕಿಲ್ಲ ಅವನು. ನೀವು ಹೇಳಿದ್ರಿ ಯಾಕೆ ಈ ಮಾಡೋದಕ್ಕೆ ನೀವು ಇದನ್ನು ಪ್ರಯತ್ನ ಪಟ್ಟಿ ಅಂದರೆ, ಅದಲ್ಲ, ಅದು ಒಂದು ಕಾರಣ ಇದೆ. ಇವತ್ತಲ್ಲ ನಾಳೆ ಏನಕ್ಕೆ ಸಿಕ್ಕಿಲ್ಲ. ಇವತ್ತಿಗೂ ನಮ್ಮ ತಾಯಿ ಹೇಳ್ತಾರೆ, ಏನಪ್ಪ ನೀನು ಊರಿಗೆಲ್ಲ ಇಷ್ಟೆಲ್ಲ ಮಾಡ್ತೀಯ, ಏನೇನೋ ಮಾಡ್ತೀಯ, ನನ್ನ ಮಗನ ಉಳ್ಕೊಡೋಕ್ಕಾಗಲ್ವ ನೀನು? ಇದಕ್ಕೆ ಇದುವರೆಗೂ ನನ್ನ ಹತ್ರ ಆನ್ಸರ್ ಬರ್ತಾ ಇಲ್ಲ. ಮಾಡ್ತಾಯಿದ್ದೀನಿ, ಅದಕ್ಕೆಲ್ವ ಯಾರೇ ಸಿಕ್ಕರು ಫುಟ್ಬಾದಲ್ಲಿ ಎತ್ಕೊಂಬರ್ತೀನಿ, ನನ್ನ ತಮ್ಮನೇ ಇರ್ಬೋದು ಅಂದ್ಬಿಟ್ಟು. ನಿಂಕರೆ ಸಾಯ್ಬೇಕಾದ್ರೆ ನಮ್ಮ ತಾಯಿಗೆ ನಾವು ಒಂದು ಕೊಟ್ಬಿಟ್ಟು ಬೇಕಲ್ಲ ನೆಮ್ಮದಿ, ಅದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ.
ಇದಕ್ಕೆ ನನ್ನ ಹತ್ರ ತುಂಬ ಜನ ಹುಡುಗರ ಹತ್ರ ಲೈಕ್ ಮಾಡ್ತಾರೆ, ಅವ್ರಿಗೂ ಚೆನ್ನಾಗಿ ನೋಡ್ಕೊತೀನಿ, ತಮ್ಮ ಥರ ನೋಡ್ಕೊತೀನಿ, ಅವ್ರ ಜೊತೆ ಇರ್ತೀನಿ, ಅವ್ರ ಜೊತೆ ಡ್ಯಾನ್ಸ್ ಆಡ್ತೀನಿ, ಅವ್ರ ಜೊತೆ ನಾನು ಟ್ರಿಪ್ಗೆ ಹೋಗ್ತೀನಿ, ಸ್ಪಿರಿಚುವಲ್ಗೆಲ್ಲ ಹೋಗ್ತೀನಿ, ಎಲ್ಲ ನನ್ನ ಹತ್ರ ಹುಡುಗರೆ. ಏನಕ್ಕೆ ನಮ್ಮ ತಾಯಿಗೆ ಇವರೆಲ್ಲ ನೋಡಿ ಮಾತಾಡ್ಸರೆ ನನ್ನ ಮಕ್ಕಳು ಬದುಕಿದಾರಪ್ಪ ಅಂತ ಒಂದು ಭಾವನೆ ಬರಲಿ ನಮ್ಮ ತಂದೆ ತಾಯಿಗೆ ಅಂತ ಮಾಡಿದ್ದೀನಿ. ಅವರು ಬರ್ತಾರೆ, ಯಾವತ್ತಾರು ವಾರಕ್ಕೊಂದ್ಸಲ ತಿಂಗಳಿಗೆ 15 ಒಂದ್ಸಲ ಬರ್ತಾರೆ, ಬಂದು ಎಲ್ಲ ಕಡೆ ನೋಡಿಕೊಂಡು ಅವ್ರ ಹತ್ರ ಕೂತ್ಕೊಂಡು ನೋಡ್ತಾರೆ, ಮಾತಾಡ್ತಾರೆ, ಏನಾದ್ರು ಒಂದು ಒಳ್ಳೆ ವಿಷಯ ಮಾತಾಡ್ತಾರೆ, ಏನಾದ್ರು ಬಿಸ್ಕೆಟ್ ಗಿಸ್ಕೆಟ್ ಹಂಚಿ ಕೊಟ್ಬಿಟ್ಟು ಎಲ್ಲರಿಗೂ ಹೋಗ್ತಾರೆ. ನಿಮ್ಮ ಸಂಸ್ಥೆಯಲ್ಲಿ ಏನು 150 ಜನ ಇದ್ದಾರೆ ಟೋಟಲ್ ಅಲ್ಲ, ನಾನು ಈಗ ಈ ಸೆಂಟರ್ ಅಲ್ಲಿ ಹೇಳ್ತಾ ಹಾಂ ಇದ್ದಾರೆ. ಓಕೆ, ಟ್ರೀಟ್ಮೆಂಟ್ ಅಲ್ಲಿ ಯಾವ ರೀತಿ ಇರುತ್ತೆ ಸರ್? ಯಾರು ನೀವೇ ಎಲ್ಲ ಮ್ಯಾನೇಜ್ ಮಾಡೋದು, ನೀವೇ ಕೊಡೋದು? ಇಲ್ಲ, ನನ್ನ ಟೀಮ್ ಇದೆ, ನಮ್ಮದು ಟೀಮ್ ಇದೆ. ಸುಮಾರು ಒಂದು 15-20 ಜನ ಇದ್ದಾರೆ. ಡ್ರೈವರು, ಕುಕ್ ಮಾಡೋರು, ಕುಕ್ಕಿಂಗ್ ಹೆಲ್ಪರು, ಬಡಿಸೋರು, ಕೇರ್ ಟೇಕರು, ಡಾಕ್ಟರ್ಸು, ಸೈಕಾಟ್ರಿ ಡಾಕ್ಟ್ರು, ಫಿಸಿಷಿಯನ್ ಡಾಕ್ಟ್ರು, MSW, ಡಿ ಅಡಿಷನ್ ಕೌನ್ಸಿಲರ್ಸು, ಎಲ್ಲ ಆಯಿತು, ಮಾಡಿದೆ. ಅದಕ್ಕೆಲ್ಲ ಏನು ಬೇಕು, ಒಬ್ಬ ವ್ಯಕ್ತಿಗೆ ಅವ್ನ ರಿಕವರಿಗೆ ಏನೇನು ಸಹಾಯ ಬೇಕು ಎಲ್ಲ ಮಾಡಿದ್ವಿ. ಗಾಡಿ ಓಡ್ಸೋಕ್ಕೆ ಡ್ರೈವರು ಅವರೇನೆ, ಕೇರ್ ಟೇಕರು ಅವರೇನೆ, ಅಡುಗೆ ಮಾಡೋದು ಅವರೇನೆ, ಪೇಷಂಟ್ ಕರ್ಕೊಂಬರೋದು ಅವರೇನೆ, ನಂಗೆ ಸಹಾಯ ಮಾಡೋದು ಅವರೇನೆ. ನಾನಿವತ್ತು ಒಂದು 2 ಅವರ್ ಮಲಗ್ತೀನಿ, ನಾನು ನಿದ್ದೆ ಬರೋಲ್ಲ, 2 ಅವರ್ಸ್ ಮಲಗ್ತೀನಿ. 2 ಅವರ್ ಮಲಗೋಕ್ಕೆ ಕಾರಣ ಅಂದರೆ ಅವರೇನೆ. ಇವತ್ತು ನನ್ನ ಮಕ್ಕಳು ಹೇಳಿದ್ನಲ್ಲ, ನನ್ನ ಮಗ ಒಬ್ಬ ಈ ಥರ ನಡೆಸ್ತಾ ಇದ್ದಾನೆ, ನನ್ನ 2 ಮಕ್ಕಳು, ಒಬ್ಬರು ಒಂದು ಡಾಕ್ಟ್ರು ಓದ್ತಾ ಇದ್ದಾಳೆ, ಒಬ್ಬ ಇಂಜಿನಿಯರ್ ಓದ್ತಾ ಇದ್ದಾನೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಚಿಕ್ಕದಾದ ಕಾರಣ ನಾನು ಕೊಡ್ತಾ ಬಿಟ್ಟಿದ್ದೀನಿ. ಯಾಗೂ ಸುಳ್ಳು ಹೇಳ್ತಾ ಇಲ್ಲ, ಮೋಸ ಮಾಡ್ತಿಲ್ಲ, ವಂಚನೆ ಮಾಡ್ತಿಲ್ಲ. ಅವತ್ತು ನನ್ನ ಮಕ್ಕಳಿಗೆ ನಾನು ಫೀಸ್ ಕಟ್ಟೋಕ್ಕೆ ಹೋಗ್ತಾ ಇರಲಿಲ್ಲ, ಏನೂ ಕೊಡ್ಸೋಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ದೇವ್ರ ದಯೆಯಿಂದ ಅವ್ರು ಏನು ನೋಡ್ತಾರೋ, ಏನು ಕೇಳ್ತಾರೋ, ಏನು ಫೋನ್ ಮಾಡ್ತಾರೋ, ಇಲ್ಲ ಅಂತ ಮನಸ್ಸೇ ಬರಲ್ಲ, ಕೊಡಿಸ್ತೀನಪ್ಪ ಅಂತೀನಿ. ಸರ್, ಇಲ್ಲಿ ಸಾಕಷ್ಟು ಜನ ಸೆಂಟರ್ಗೆ ಬರ್ತಾರಲ್ವಾ, ಸೊ ಅವರೊಂದು ಫ್ಯಾಮಿಲಿ ಮೆಂಬರ್ ತಂದು ಸೇರಿಸ್ಬಿಟ್ಟು ಹೋಗ್ತಾರೆ, ಅಥವಾ ಒಂದಿಷ್ಟು ಜನ ನಾವೇ ಬಿಡಬೇಕು ದುಡ್ಡು ಅವರೇ ಮನಸ್ಸು ಮಾಡ್ಬರೋದು, ಅಥವಾ ಫ್ಯಾಮಿಲಿ ಮೆಂಬರ್ಸು ಇಡೀ ಸೆಂಟರ್ಗೆ ಬಿಡಿಸಿ ಅಂತ ಕರೆಕ್ಟ್. ಇವಾಗ 50 ಜನ ಪೇಷಂಟಲ್ಲಿ ಸುಮಾರು 8-10 ಜನ ಅವರೇ ಬರ್ತಾರೆ. ಯಾಕೆ ಅಂದರೆ ಅವರು ಗೊತ್ತಾಗ್ಬಿಡುತ್ತೆ, ನಾನು ಸಾಯ್ತಾ ಇದ್ದೀನಿ, ನನಗೆ ಸಾವು ಹತ್ತಿರ ಬರ್ತಾ ಇದೆ, ನಂಗೆ ಕುಡಿಯೋಕ್ಕೆ ಆಗ್ತಾ ಇಲ್ಲ, ನನ್ನ ಮಾನ ಮರ್ಯಾದೆ ಹೋಗ್ತಾ ಇದೆ, ನನ್ನ ಹೆಂಡತಿ ಹೋಗ್ಬಿಟ್ಲು, ನನ್ನ ಪ್ರಾಪರ್ಟಿ ಹೋಗ್ಬಿಡ್ತು, ಇನ್ಮೇಲೆ ನಾನು ಏನು ಮಾಡಬಾರ್ದು ಅನ್ನೋ ಭಾವನೆ ಬಂತು ಅಂದ ತಕ್ಷಣ ಅವನು ಈ ಥರ ಸಂಸ್ಥೆಗಳಿಗೆ ಆಶ್ರಯ ಪಡಿತಾನೆ. ನಂದೇ ಅಂತಲ್ಲ, ಬೆಂಗಳೂರಲ್ಲಿ ಎಲ್ಲ ಸಂಸ್ಥೆಗೂ ಆ ಥರ ಹೋಗ್ತಾರೆ. ಅದು ಅರಿವು ಮೂಡಿಸ್ಬೇಕು. ಆ ಅರಿವು ಮೂಡಿಸೋಕ್ಕೆ ಇವತ್ತು ನೀವು ಕಾರಣ. ಅಷ್ಟು ಇಂಪಾರ್ಟೆಂಟ್ ಇದೆಯಾ ಅಂತ? ಯಾಕಂದರೆ ಒಬ್ಬ ವ್ಯಕ್ತಿ ನಾನೀಗ ಬೀತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಮನೋಬಲದಿಂದ ನಾನು ಈ ಕ್ಷಣದಲ್ಲಿ ಬಿಡ್ಬೋದು, ಅದು ನನ್ನ ಜವಾಬ್ದಾರಿ ಇದೆ, ನನಗೆ ಇದು ಬೇಡ, ಬದುಕಿದಂತ ಆ ವ್ಯಕ್ತಿ ಬಿಡ್ಬೋದು. ಅದ್ರ ಸಡನ್ ಆಗಿ ಬಿಡಕ್ಕಾಗ್ತಿಲ್ವಲ್ಲ, ಅದು ಏನಿದೆ ಅಂತ ಅದೇ ಕೊಡ್ತಾ ಇಲ್ಲ. ಅವನಲ್ಲಿರೋ ಈಗೋ, ಒಬ್ಬ ಕುಡ್ಕನ್ಗೆ ಎಂಥ ಈಗೋ ಇರುತ್ತೆ ಅಂದರೆ, ಐ ನೋ ವೆರಿ ವೆಲ್, ಐ ಆಮ್ ಡಿಫ್ರೆಂಟ್, ಐ ನೋ ಎವ್ರಿಥಿಂಗ್. ನಾನು ಆ ಥರ ಅಲ್ಲಪ್ಪ, ನಾನು ಒಂದು ಕ್ವಾರ್ಟರ್ ಕುಡಿತೀನಿ ಅರೆ ಒಂದು ಕ್ವಾರ್ಟರ್ ಕುಡ್ಕೊಂಡು ಮನೆ ಒಳಗೆ ಹೋದಾಗ ಅವನ ಮನಸ್ಥಿತಿ, ಪರಿಸ್ಥಿತಿ ಮತ್ತು ಯಾವ ರೀತಿ ಇರುತ್ತೆ ಅವನು ಅದು ಗೊತ್ತಿರಲ್ಲ. ಯಾಕಂದರೆ ಇದರಲ್ಲಿ ಅವನು ಸ್ಟಾರ್ಟಿಂಗ್ ಹೋಗ್ತಾ ಅವನಿಗೆ ಫಿಸಿಕಲ್ ಡ್ಯಾಮೇಜ್ ಆಗುತ್ತೆ, ಮೆಂಟಲಿ ಡ್ಯಾಮೇಜ್ ಆಗುತ್ತೆ, ಜಾಬ್ಲೆಸ್ ಆಗ್ತಾನೆ, ಮತ್ತು ಫ್ಯಾಮಿಲಿ ಡ್ಯಾಮೇಜ್ ಆಗುತ್ತೆ, ಹೆಂಡತಿ ಡೈವರ್ಸ್ ಆಗುತ್ತೆ, ಪ್ರಾಪರ್ಟಿ ಹೋಗುತ್ತೆ, ಮಕ್ಕಳು ದೂರ ಆಗ್ತಾರೆ, ಇವನ್ನ ನಾಯಿ ಥರ ನೋಡ್ತಾರೆ ಆಗ್ತಾರೆ ಮನೇಲಿ. ಮಾಯಿ ಥರ ನೋಡಿದಾಗ ಇವ್ನು ಡಿಪ್ರೆಷನ್ಗೆ ಹೋಗ್ತಾನೆ, ಸೆಲ್ಫಿಟಿಗೆ ಹೋಗ್ತಾನೆ, ಸೆಲ್ಫಿಟಿಗೆ ಹೋದಾಗ ಏಕಾಂಗಿ ಆಗ್ತಾನೆ, ಏಕಾಂಗಿ ಆಗಿದಾಗ ಸೂಸೈಡ್ ಮಾಡ್ಕೊಳ್ತಾನೆ, ಟ್ರೈನಿಗೆ ತಲೆ ಕೊಡ್ತಾನೆ, ಇಲ್ಲ ನೇಣ ಹಾಕ್ಕೊಳ್ತಾನೆ, ಎಷ್ಟೋ ಲಾರಿ ಕೆಳಗಡೆ ಬಂದ್ಬಿಡ್ತಾನೆ. ಇದೆಲ್ಲ ಪ್ರತಿದಿನ ಮಿನಿಮಮ್ ಒಬ್ಬ ಕುಡ್ಕ ನಮ್ಮ ಇಂಡಿಯಾದಲ್ಲಿ ಮಿನಿಮಮ್ ಹೇಳಬೇಕು ಅಂದರೆ 2,000-3,000 ಜನ ಸಾಯ್ತಾ ಇದ್ದಾರೆ ಕುಡಿದು. ಅದೇ ರೀತಿ ಒಂದು ದಿನಕ್ಕೆ 10,000 ಜನ ಕುಡ್ತಕ್ಕೆ ಇಂಟ್ರೊಡ್ಯೂಷನ್ ಆಗಿಬಿಟ್ಟು ಬೆಳೀತಾ ಇದ್ದಾರೆ. ಎಲ್ಲಿ 2,000-3,000 ಜನ ಸಾಯ್ತಾ ಇದ್ದಾರೆ, 10,000 ಜನ ಬೆಳೀತಾ ಇದ್ದಾರೆ. ಇವಾಗ ಯಂಗ್ಸ್ಟರ್ಸ್ ಎಲ್ಲ ಏನು ಹೋಗ್ಬಿಟ್ಟು ಬಿಯರ್ ಕುಡಿಯೋದು, ಎಣ್ಣೆ ಹೊಡಿಯೋದು, ಗಾಂಜಾ ಹೊಡಿಯೋದು, ಇದೆಲ್ಲ ಮಾಡಿದೆ. ಅದು ಅವರು ಬೆಳೀತಾ ಇರೋದು. ಈ ತುಂಬ ಎಲ್ಲ ಹಾಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಪಾಪ ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ. ಇವತ್ತು ನೋಡಿ ಎಷ್ಟೋ ಹೆಣ್ಮಕ್ಳು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ. ಏನಕ್ಕೆ ಅವ್ರಿಗೂ ಸುಮ್ಮನೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ, ಅವ್ರಿಗೆ ಮಾತಾಡಿದ್ರೆ ಜಸ್ಟು ಅವ್ರ ಹತ್ರ ಹೋಗಿ ಮಾತಾಡಿದ್ದೀನಿ, ಅವೇರ್ನೆಸ್ ಪ್ರೋಗ್ರಾಮು ಮಾಡ್ತೀನಿ. ನಾನು ಮಾತಾಡ್ಬೇಕಾದ್ರೆ ಪಾಪ ತುಂಬ ಜನ ಕಣ್ಣಲ್ಲಿ ಹಾಕ್ಕೊಳ್ತಾರೆ. ಏನಕ್ಕೆ ಅವ್ರಿಗೆ ಸಿಗೋದು ಒಂದು ಗಮನಿಸಲಿ 6,000-8,000 ರೂಪಾಯಿ. ಇವರು ಮನೆಯಿಂದ ಆಚೆ ಬರ್ಬೇಕಾದ್ರೆ ಮನೆ ಬಾಡಿಗೆ, ಮನೆ ರೇಷನ್ನು, ಮಕ್ಳಿಗೆ ಫೀಸು ಇದೆಲ್ಲ ಕಟ್ಟಿ ಅವ್ನು ಹೋಗ್ಬೇಕಾದ್ರೆ ಗಲಾಟೆ ಮಾಡಿಬಿಟ್ಟು ನಂಗೆ 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಗಲಾಟೆ ಮಾಡ್ತಾನೆ. ಅವ್ನಿಗೆ ಬಿಸಾಕ್ಬಿಟ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ.
ಎಷ್ಟೋ ಜನ ಇವಾಗ ಪಾರ್ಕ್ ಅಲ್ಲಿ ಮೆಜೆಸ್ಟಿಕ್ ಅಂಡರ್ ಎಲ್ಲ ಮಲ್ಕೊಂಡೇ ಇರ್ತಾರೆ. ಬಹುಶಃ ಅಂತ ಒಂದು ಘಟನೆಗಳು ಹಾಗೆ ಬಂದಿರ್ತಾರೆ. ಸೇಮ್ ನಾನು ಅಲ್ಲೇ ಇದ್ದಿದ್ದು. ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ಯಾವ ಪಾರ್ಕು ಬಿಟ್ಟಿಲ್ಲ. ಕಬ್ಬನ್ ಪಾರ್ಕು, ಲಾಲ್ ಪಾರ್ಕು, ಏನು ಎಲ್ಲೆಲ್ಲ ಪಾರ್ಕಲ್ಲೂ ಮಲಗಿದ್ದೀನಿ. ದೊಡ್ಡ ಮೋರಿಯಲ್ಲೂ ಮಲಗಿದ್ದೀನಿ, ಚಿಕ್ಕ ಮೋರಿಯಲ್ಲೂ ಮಲಗಿದ್ದೀನಿ, ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದೀನಿ, ರೈಲ್ವೆ ಬೋಗಿ ಒಳಗಡೆ ಮಲಗಿದ್ದೀನಿ, ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಮಲಗಿದ್ದೀನಿ, ಬಸ್ ಒಳಗಡೆ ಮಲಗಿದ್ದೀನಿ, ಬಸ್ ಸ್ಟ್ಯಾಂಡ್ ಒಳಗಡೆ ಮಲಗಿದ್ದೀನಿ. ನಾವು ಅವ್ರನ್ನ ಭಿಕ್ಷುಕರು ಅಂತ ದುಡ್ಡು ಕೊಡ್ತೀವಿ, ಬಟ್ ಅವ್ರು ಇಂಥದ್ದೇನೋ ಒಂದು ಘಟನೆಗಳಿಂದ ಹೊರಬಿಟ್ಟಿರ್ತಾರೆ. ಎಡಿಕ್ಷನ್ ಮನೆಯಿಂದ ಹೌದು ಹೌದು ಹೌದು. ಇನ್ನೊಂದೇನಾಗಿರುತ್ತೆ, ಈ ಕೆಲವರು ಮನೆಯನ್ನು ಓಡಿಸ್ಬಿಟ್ಟಿರ್ತಾರೆ, ಕೆಲವರು ಮನೆ ಬಿಟ್ಟೇ ಬಂದ್ಬಿಟ್ಟಿರ್ತಾರೆ, ಕೆಲವರು ಏನು ಮಾಡ್ತಾರೆ, ಇವನ್ನೆಲ್ಲರೂ ಇದ್ದಾಗ ಗೊತ್ತಿಲ್ಲದಂಗೆ ಮನೆ ಖಾಲಿ ಮಾಡಿಬಿಡ್ತಾರೆ. ಏನೋ ನಡೆದಿರುತ್ತೆ ಪ್ರಪಂಚದಲ್ಲಿ, ನಡಿಬಾರ್ದು ಎಲ್ಲ ನಡೆದಿರುತ್ತೆ. ಆ ಸ್ಟೋರಿ ಎಲ್ಲ ಬೇಕು ಅಂದರೆ ಇಂಥ ಜಾಗದಲ್ಲಿ ಸಿಗುತ್ತೆ ನಿಮಗೆ. ಒಬ್ಬ ವ್ಯಕ್ತಿ ಯಾಕೆ ರೋಡಿಗೆ ಬಂದು, ಆದರೆ ಇವಾಗ ಎಷ್ಟೋ ಸಂಸ್ಥೆಗಳು ನಡೀತಾ ಇದೆ, ನಂತರನೇ ಅವ್ರನ್ನೂ ಕುಡ್ತಾ ಬಿಟ್ಟು ಇವತ್ತು ಮನುಷ್ಯರಾಗಿ ಇವತ್ತು ಅವ್ರಿಗೆ ಫ್ಯಾಮಿಲಿ ಸಿಕ್ಕಿ ಚೆನ್ನಾಗಿದ್ದಾರೆ. ಆದರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಇಲ್ಲಿ ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳು ಇದೆ. ಆ ಸಂಸ್ಥೆಗಳ ಹೆಸರು ಹೇಳೋಕ್ಕೂ ಆಗಲ್ಲ ನಾನು, ನೀವು ಅರ್ಥ ಮಾಡ್ಕೊಳ್ಳಿ. ಆ ಸಂಸ್ಥೆಗಳೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು, ಅವರು ಅದನ್ನೇ ಮಾಡ್ತಾರೆ, ನಾನು ಮಾಡ್ತಾರೆ. ಆದರೆ ನಂದು ಸ್ವಲ್ಪ ಹಾರ್ಡಾಗಿರುತ್ತೆ. ನಾನು ಹಾರ್ಡ್ ಅಂದರೆ ನಾನು ಕರೆಕ್ಟಾಗಿ ಪ್ರೋಗ್ರಾಮ್ ಕೊಡ್ತೀನಿ, ಅವ್ರಿಗೆ ಕೌನ್ಸಲರ್ಸ್ ಕೊಡ್ತೀನಿ. ನನ್ನ ಹತ್ರ ಸುಮಾರು ನೋಡಿ ಒಂದು 12-13 ಜನ ಕೌನ್ಸ್ಲರ್ಸು, ಪರ್ ಡೇ 2 ಕೌನ್ಸ್ಲರ್ಸ್. ಕೌನ್ಸ್ಲಿಂಗ್ ಥೆರಪಿ ಇರುತ್ತೆ, 1-to-1 ಥೆರಪಿ ಇರುತ್ತೆ, ಸೈಕಾಟ್ರಿಕ್ ಇರುತ್ತೆ, ಫಿಸಿಷಿಯನ್ ಇರುತ್ತೆ. ಒಬ್ಬ ಮನುಷ್ಯಂಗೆ ಏನು ಬೇಕೋ ಅದೆಲ್ಲ ಕೊಡ್ತೀನಿ. ಅವ್ನಿಗೆ ಲವ್ ಅಫೆಕ್ಷನು ಕೊಡ್ತೀನಿ. ಅವ್ನ ಮನಸ್ಸಲ್ಲಿ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ನಾನಿದ್ದೀನಿ. ಅದಕ್ಕೆ ಇವತ್ತು ತುಂಬ ಜನ ನನ್ನ ಹತ್ರ ಹೆಲ್ಪ್ ಕೇಳ್ತಾರೆ. ಎಲ್ಲೋ ಒಂದು ಕಡೆ ಇವತ್ತು ನಾನು ಹೋಗ್ಬೇಕಾದ್ರೆ ಏನು ತೊಗೊಂಡೋಗಲ್ಲ. ಇವಾಗ ಇಷ್ಟು ದೊಡ್ಡ 100 ಜನ ಇದ್ದಾರೆ, ಆ ಥರ ಇಲ್ಲ. ಲಾಸ್ಟಲ್ಲಿ ನಾನು ಯಾರು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ನಾನು ಯಾರು ಅಂತ ಯಾವಾಗ ಗೊತ್ತಾಗುತ್ತೆ, ನಾನು ಸತ್ತ ಮೇಲೆ ಗೊತ್ತಾಗೋದು. ನೋಡಪ್ಪ, ಇವನು ಇಂಥವನಿದ್ದ, 4 ಜನಕ್ಕೆ ಜೀವ ಕೊಟ್ಟ, ಅಷ್ಟೇ ನಂಗೆ ಅಷ್ಟೇ ಬೇಕಾಗಿರೋದು. ಇನ್ನೊಂದೇನಂದ್ರೆ, ಈ ಸೆಂಟರಿಂದ ಹೊರಗಡೆ ಹೋದ ತಕ್ಷಣ ಇನ್ನೊಂದು ಕೆಲವರು ಕುಡಿಯೋದು ಮತ್ತೆ ಅಡಿಕ್ಷನ್ ಆಗೋದು ಆಗ್ತಾರೆ. ಇವಾಗ ಇವನು ಇಲ್ಲಿ ಒಂದು ಪಾಸಿಟಿವ್ ಬಂದಿರ್ತಾನೆ, ಕುಡ್ತಾ ಬಿಟ್ಟು ಮನೆಗೆ ಹೋಗಿರ್ತಾನೆ. ಸಡನ್ನಾಗಿ ಹೆಂಡ್ತಿಗೆ ಒಂದು ನೋವು ಬರುತ್ತೆ, ತಂದೆ ತಾಯಿಗೆ ಒಂಥರ ನೋವು ಬರುತ್ತೆ. ನೋಡು, ಆ ಸಂಸ್ಥೆ ಒಂದು 5,000 10,000 ಕಟ್ತಾಯಿದ್ವಿ ನಾವು, ಈ ಥರ ಎಲ್ಲ ಸಾಲ ಆಗಿದೆಯಪ್ಪ ಅಂತ ಮಾತಾಡ್ತಾರೆ. ಇಲ್ಲಾಂದರೆ ಇವನು ಹೋಗಿದ ತಕ್ಷಣ ಕೆಲಸ ಸಿಗೋಲ್ಲ, ಇಲ್ಲಾಂದರೆ ಇವನು ಹೋಗಿದ ತಕ್ಷಣ ಸಾಲಗಾರರು ಕಾಟ ಕೊಡ್ತಾರೆ. ಸಾಲ ಮಾಡ್ತಾರೆ, ಕುಡ್ದಾಗ ಒಂದು ಸಾಲ ಮಾಡಿರ್ತಾನೆ, 5,000 10,000 50,000 ಎಷ್ಟೋ 1 ಲಕ್ಷ. ಅವರೆಲ್ಲ ಬಂದು ನಿಂತ್ಕೊಂಡು ಏನೋ ಕೆಟ್ಟದಾಗ ಮಾತಾಡ್ತಾರೆ, ಬೋಳಿ ಮನೆ, ಅಂಥ ಮನೆ, ಇಂಥ ಮನೆ, ಅದು ಇದು ಅಂತ. ಆ ರಿಯಾಲಿಟಿ ಫೇಸ್ ಮಾಡಿದ್ರೆ ಪಾಪ ಕೊಡ್ಬಿಡ್ತಾರೆ. ಅದನ್ನು ನಾವು ಇಲ್ಲಿ ಕಲಿಸ್ಕೊಡ್ತೀವಿ. ಆ ಥರ ಹೋಗಿ ಮುಂಚೆ ಹೇಳ್ತೀವಿ, ನೀವು ಯಾರು ಏನೇ ಅಂದರೂ ಒಂದು 2 ನಿಮಿಷ 5 ನಿಮಿಷ ಸೈಲೆಂಟ್ ಆಗಿರಪ್ಪ. ಯಾರು ಏನೇ ಬೈಕೊಳ್ಳಿ, ಒಂದು 5 ನಿಮಿಷ ನೀನು ಪಾಸ್ ಆಗಿಬಿಟ್ಟಿದ್ರೆ ನೀವು ಸೋಬರ್. ಅವನಿಗೆ ಕೈ ಹಿಡ್ಕೊ, ಕೈನೇ ಕಾಲನ್ನ ಹಿಡ್ಕೊ. ಅಣ್ಣ ಕೊಡ್ತಾ ಬಿಟ್ಟಿದ್ದೀನಣ್ಣ, ನೀನು ಸಾಲ ತೀರಿಸ್ತೀನಿ ಅಂತ ನಿಜ ಒಪ್ಕೊ. ಆಗ ಅವನು ಚೇಂಜ್ ಆಗ್ತಾನೆ. ನೀನು ಕುಡಿಬೇಕಾದ್ರೆ 10 ನಿಮಿಷ ತಂದುಕೊಟ್ಟೆ, ಅರ್ಧ ಗಂಟೆ ತಂದುಕೊಟ್ಟೆ ಅಂತ ಓಡೋಗ್ಬಿಡ್ತೀಯಲ್ಲ, ಅದು ಮಾಡೋಕ್ಕೋಗ್ಬಿಡ. ಹೊಡಿತಾನ ಅದೇ ತಿನ್ನು, 2 ನಿಮಿಷ ತಾನೆ, ಇಲ್ಲ 5 ನಿಮಿಷ ತಾನೇ ಉರಿಯೋದು, ತಲೆ ಬಗ್ಸು. ಅವನೇ ಕರ್ಗೋಗ್ಬಿಡ್ತಾನೆ, ನಿನಗೆ ಟೈಮ್ ಕೊಡ್ತಾನೆ. ಪ್ರಾಮಾಣಿಕನಾಗಿ ಎತ್ಕೊಂಡು ಕೊಡು. ಅವನಿಗೆ 100 ರೂಪಾಯಿ ಕೊಡೋ ಜಾಗದಲ್ಲಿ 10 ರೂಪಾಯಿ ಕೊಡು. ದೇವರು ಅಂತ ಇಟ್ಕೊಳ್ತಾನೆ. ಅಪ್ಪ ಇನ್ನು 100 ರೂಪಾಯಿ ಹೋಗ್ಬಿಡ್ತಾಯಿತ್ತು, ಸದ್ಯ ಅವನು 10 ರೂಪಾಯಿ ತಂದ್ಕೊಂಡು ಹಾಕ್ಬಿಟ್ಟು ಆ ಭರವಸೆ ಮೇಲೆ ನಿನ್ನ 100 ರೂಪಾಯಿ ತೀರಿಸಿದ್ರೆ ನಿಂಗೆ 10,000 ಕೊಡ್ತಾನೆ. ಆ ಪ್ರಾಮಾಣಿಕತೆಯನ್ನು ಗಿಟ್ಟಿಸ್ಕೋ, ನೀನು ಸೂಪರಾಗಿ ಆಗ್ತೀಯ. ಆ ರಿಯಾಲಿಟಿ ಫೇಸ್ ಮಾಡಿ ಓಡೋಗ್ಬಿಟ್ಟು ಕುಡ್ದು ಯಾಕೆ ಸಾಯ್ತೀಯ ನೀನು? ಇವಾಗ ನಾವು ತಿಂಗಳಿಗೆ 5,000 6,000 8,000 10,000 ತೊಗೊಳ್ತೀವಿ. ನರ್ಸಿಂಗ್ ಹೋಮಲ್ಲಿ ಸೇರಿಸಿದ್ರೆ ಅವ್ನಿಗೆ ಸುಮ್ಮನೆ ಅವ್ನು ನೋಡಿದ ಇದ್ದಕ್ಕೆ ಇಮ್ಮಿಡಿಯೇಟಾಗಿ ICU ಹಾಕು, ಅವ್ನಿಗೆ ಅದು ಮಾಡು ಇದು ಮಾಡು, ಡಾಕ್ಟ್ರ್ 3 ದಿನಕ್ಕೆ 30,000 ರೂಪಾಯಿ. ಮನೆಯವ್ರು ಎಲ್ಲಿಂದ ತರ್ತಾರೆ, ಎಲ್ಲಿಂದ ಕಟ್ತಾರೆ? ಮನೆಯವ್ರಿಗೆ ಒಂದು ಹೊತ್ತು ಊಟ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿರುತ್ತೆ. ಹೆಂಗಾರೆ ಒಬ್ಬ ಕುಡ್ಕ ಬಂದು ಮನೆಯೇ ಸರ್ವನಾಶ ಮಾಡಿ ಬಂದಿರ್ತಾನೆ. ಕುಡ್ಕ ಏನೂ ಇಟ್ಟಿರಲ್ಲ. ಯಾಕೆ ಅಂತ ಹೇಳಿದ್ರೆ ಇವನು ಕುಡ್ದಾಗ ಊರೆಲ್ಲ ಸಾಲ ಮಾಡ್ಕೊಂಡು ಮನೆ ತೋರಿಸ್ಬಿಟ್ಟಿರ್ತಾನೆ. ಪಾಪ ಹೆಂಗಸು ತಂದೆ ತಾಯಿ ಎಲ್ಲ ಹೋಗ್ತಾರೆ, ಅವ್ನು ಮಾನ ಮರದೇ ಸಾಲ ತೀರಿಸ್ಕೊಂಡಿರ್ತಾರೆ. ಈ ಥರ ಕೆಲವು ವಿಷಯಗಳನ್ನ ಡೀಪಾಗಿ ಎತ್ಕೊಂಡು ಹೋಗ್ಬಿಟ್ಟು ಬಾಟಮಿಂದ ಎತ್ಕೊಂಡ್ಬರ್ತೀವಿ. ನೋಡಪ್ಪ, ಈ ಥರ ಕಷ್ಟ ಬಿಡಬೇಕು ಅಷ್ಟೇ. ಇವಾಗ ನಾನು 14 ವರ್ಷದಿಂದ ಕಷ್ಟ ಬಿದ್ದು ನನ್ನ ಜೀವನದಲ್ಲಿ ತುಂಬ ಏರುಪೇರು ಆಗೋಯಿತು. ಕುಡಿಬೇಕಾದ್ರೆ ನಾನು ಅಷ್ಟು ಕಷ್ಟ ಬಿದ್ದಿಲ್ಲ, ಕುಡ್ತಾ ಬಿಟ್ಟು ತುಂಬ ಕಷ್ಟ ಬಿದ್ದೆ. ಊಟಕ್ಕೂ ಅಲ್ಲದೆ, ಒಂದೊಂದು ಐಟಮ್ಗೂ, ಒಂದು ಮೆಡಿಸನ್ಗೂ, ಒಂದು ರೇಷನ್ಗೆ, ಪೇಷಂಟ್ ಇರುತ್ತೆ ಒಳಗಡೆ ಕಾಸು ಇರಲ್ಲ ನಮ್ಮ ಹತ್ರ. ನೋಡಿದ್ರೆ ಅಷ್ಟು ಜನಕ್ಕೆ 50 ಜನಕ್ಕೆ ಊಟ ಆಗಬೇಕು, ಅಕ್ಕಿ ತರಕ್ಕೂ ಕಾಸಿರಲ್ಲ. ಒಂದ್ಸಲಿ ಏನು ಮಾಡೋದು?
ಹೋಗ್ಬಿಟ್ಟು ಸಾಲ ತೊಗೊಂಬಂದು ಅಣ್ಣ ಯಾವ್ದಾದ್ರು ಒಂದು ಕಲೆಕ್ಷನ್ ಅದು ಎತ್ಕೊಂಡು ಫಸ್ಟ್ ಕಟ್ಬಿಟ್ಟು ನಾ ಅಂತ ಮಾನ ಮರದೆ ಉಳಿಸ್ಕೊತೀವಿ. ನಡೀತಿಲ್ಲ ಏನು ಎಲ್ಲ ಎನಿ ಟೈಮ್ ಏನು ಹೇಳ್ತಾರೆ ಎವ್ರಿ ಡೇಸ್ ನಾಟ್ ಸಂಡೇ ಅಂದ್ಬಿಟ್ಟು ಯಾವುದೂ ಇಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ದೇವರು ತುಂಬಾ ಕಷ್ಟಪಟ್ಟು ಕೊನೆಗೆ ನಿಮ್ಮನ್ನ ಕೈ ಹಿಡಿತಾರಂದ್ರೆ ನೀವು ಯಾಕೋ ಕೆಟ್ಟದ್ದು ಮಾಡಿಲ್ಲ ಅಂತ. ಬಹುಶಃ ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನದಲ್ಲೂ ಅದಾಗಿದೆ ಅಂತ, ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸಿಗೆ ಕೊನೆಯದಾಗಿ ದೇವರೊಂದು ಅವಕಾಶ ಕೊಟ್ಟಿರ್ಬೋದು. ಇಲ್ಲ, ನನಗೇನೋ ದೇವರು ಈ ಪ್ರೋಗ್ರಾಮ್ಗೆ ಬಂದಮೇಲೆ ಇದನ್ನ ರಿಹ್ಯಾಬಿಲಿಟೇಷನ್ ಬಂದಮೇಲೆ ಯಾರಾದರೂ ಏನೇ ಕೇಳಲಿ ಇಲ್ಲ ಅಂತ ಹೇಳಲ್ಲ. ಅದೊಂದು ಬುದ್ಧಿ ಕೊಟ್ಟಿದ್ದಾನೆ. ಅದು ನನ್ನ ಬುದ್ಧಿ ಅಲ್ಲ, ಅದು ದೇವ್ರು ಕೊಟ್ಟಿರೋ ಬುದ್ಧಿ. ಯಾರೇನೇ ಅಂದ್ರೂ 10 ರೂಪಾಯಿ ಕೇಳಿದ್ರೆ ಇಲ್ಲ ಅಂದ್ರೂ 5 ರೂಪಾಯಿ ಕೊಡ್ತೀನಿ, 5 ರೂಪಾಯಿ ಕೇಳಿದ್ರೆ ಇಲ್ಲ ಅಂದ್ರೂ 2 ರೂಪಾಯಿ ಕೊಡ್ತೀನಿ, ಇಲ್ಲ 3 ರೂಪಾಯಿ ಕೊಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಆ ಫೀಲಿಂಗ್ ನಂಗೆ ಅರ್ಥ ಆಗುತ್ತೆ. ಅವನು ಕುರ್ಕೊಂಡು 5 ನಿಮಿಷ ಮಾತಾಡಿದಾಗ, ಇವಾಗ ಒಂದು ಹೆಣ್ಣು ನೀವು ಇವಾಗ ಇಷ್ಟು ದೂರ ಬಂದು ಒಂದು ಇಂಟರ್ವ್ಯೂ ತೊಗೊಂಡು ಮಾತಾಡಬೇಕು, ಈ ಕೆಲಸಕ್ಕೆ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಒಂದು ಕಾರಣ ಇರುತ್ತೆ. ಮನೆಯಲ್ಲಿ ಏನೋ ಒಂದಿರುತ್ತೆ, ಒಂದು ಸಾಲನೋ ಇಲ್ಲ ಗಂಡನ ಕಡೆಯಿಂದನೋ ಏನೋ ಒಂದು ಮಕ್ಕಳದು ಬೆಳವಣಿಗೆಗೋ ನೀವೇನೋ ಅಚೀವ್ ಮಾಡೋದು, ಪಾಪ ನಾಳೆ ದಿನ ನೀವು ಚೆನ್ನಾಗಿರೋದಕ್ಕೋ ನೀವೇನೋ ಒಂದು ತೊಗೊಳಕ್ಕೋ ಮಾಡೋಕ್ಕೋ, ಇದೆಲ್ಲ ಒಂದು ಗಂಡಸಾಗಿ ಅರ್ಥ ಮಾಡ್ಕೊಂಡಿದ್ರೆ ಒಂದು ಹೆಣ್ಣು ಬಂದು ಆಚೆ ಕೆಲಸ ಮಾಡಲ್ಲ. ಇದನ್ನು ನಾನು ಫುಟ್ಪಾತಲ್ಲೇ ಕೂತ್ಕೊಂಡು ಯೋಚನೆ ಮಾಡಿದ್ದು. ನಾನು ಇವಾಗ ಮಾತಾಡ್ತಾಯಿಲ್ಲ, ನಾನು ಮೇಧಾವಿ ಎಲ್ಲ ಮಾತಾಡೋಕ್ಕೆ. ಆ ಫೀಲಿಂಗ್ಸ್ನ ಅರ್ಥ ಮಾಡ್ಕೊತಾ ಇದ್ದೆ. ಒಂದು ಹೆಣ್ಣು ಒಂದು ಗಂಡ ಹತ್ರ ಮಾತಾಡಬೇಕು ಅಂದರೆ ಅವಳು ಎಷ್ಟನ್ನ ಸಹಿಸ್ಕೊಂಡು ಮಾತಾಡ್ತಾಳೆ. ಹೆಂಗಂದರೆ ಒಂದು ಗಂಡು ಮಾತಾಡ್ಬೇಕಾದ್ರೆ ಅವನು ಯಾವಾಗಲೂ ಒಂದು ಹೆಣ್ಣನ್ನು ಸಡನ್ನಾಗಿ ಅವನು ಅಟ್ರಾಕ್ಟಿವ್ ನೋಡ್ತಾನೆ ಅಷ್ಟೇ ಹೊರತು ಅವಳು ಹಿಂದೆ ಇರೋ ಫೀಲಿಂಗ್ಸ್ನ ಕೇಳಲ್ಲ. ಫೀಲಿಂಗ್ಸ್ನ ಏಕೆಂದರೆ ಇದು ನಾನು ಇಲ್ಲಿ ಆಫೀಸಲ್ಲಿ ಕೂತಿರ್ಬೇಕಾದ್ರೆ ಕೆಲವರು ಹೆಂಗಸರು ಬರ್ತಾರೆ ಸ್ಮಾರ್ಟಾಗಿ ಇಟ್ಟು, ಅವ್ರು ಬಂದು ಸುಮ್ಮನೆ ಕೂತ್ಕೊಂಡು ಹಿಂಗೆ ಕೂತ್ಕೊಂಡೇ ಕಣ್ಣಲ್ಲಿ ನೀರು ಹಾಕ್ತಾರೆ. ಏನಕ್ಕಮ್ಮ ಅಂದರೆ, ಅಣ್ಣ ಮನೆಯಲ್ಲಿ ತುಂಬ ತೊಂದರೆ ಇದೆ, ಸಾಲ ಇದೆ, ನಾವು ಅಕ್ಕಪಕ್ಕ ನೋಡ್ತಾರೆ ಅಂತ ಬದುಕ್ತಾ ಇದ್ದೀವಿ ಅಣ್ಣ. ಹೇಳ್ಕೊಳಕ್ಕಾಗಲ್ಲ. ಏನೇ ಒಂದು ಬಟ್ಟೆ ಹಾಕಬೇಕು ಅದನ್ನು ಅಕ್ಕಪಕ್ಕ ನೋಡ್ತಾರೆ ಅಂತ ಬಟ್ಟೆಗಳು ಹಾಕೊಂಡು ತಿರುಗಾಡ್ತೀವಿ. ಮನೇಲಿ ಈ ಥರ ಎಲ್ಲ ತೊಂದರೆ ಇದೆ, ನಂಗೆ ಅರ್ಥ ಮಾಡ್ಕೊಳ್ತೀನಿ. ಯಾಕಂದರೆ ಅದನ್ನು ನನ್ನ ಹೆಂಡತಿಗೂ ನಾನು ಮಾಡಿದ್ದೀನಿ, ನನ್ನ ಮಕ್ಕಳಿಗೂ ಮಾಡಿದ್ದೀನಿ. ನಾನು ಅವ್ರ ನೀಡ್ಸ್ನ ನಾನು ಕ್ಲಿಯರ್ ಮಾಡಿಲ್ಲ, ಅವ್ರು ಕೇಳಿದ್ದು ನಾನೇನು ತಂದುಕೊಟ್ಟಿಲ್ಲ. ನನ್ನ ಹೆಂಡತಿ ತಾಳಿ ಕದ್ಬಿಟ್ಟು ನಾನು ಮಾರಿಬಿಟ್ಟು 35,000 ರೂಪಾಯಿ ತಾಳಿನ ಬರೀ 8,000ಕ್ಕೆ ಮಾರಿಬಿಟ್ಟು ಕೊಡ್ದಂಥ ವ್ಯಕ್ತಿ ನಾನು. ಆ ಟೈಮಲ್ಲಿ ಅವ್ಳಿಗೆ ಇಷ್ಟು ಪೇನ್ ಆಗಿರಬೇಕು. ಆ ತಾಳಿ ನಾನು ಕೊಡಿಸಿದ್ದಲ್ಲ, ಅವರಪ್ಪ ಕೊಡಿಸಿದ್ದು. ಇಷ್ಟು ಪೇನ್ ಆಗಿರಬೇಕು. ನಾನು ರಿಕವರಿಗೆ ಬಂದು 2 ವರ್ಷ ಆದಮೇಲೆ ನಾನು ಕೊಡಿಸಿದೆ. ಬಹುಶಃ ಈಗ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲ ಖುಷಿ ಪಡ್ತಾ ಇರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು. ಮೇಡಮ್ ಬಹುಶಃ ಭಾವಿಸಿರಲಿಲ್ಲ ಅನ್ಸುತ್ತೆ ನೀವು ಈ ಒಂದು ಪೊಸಿಷನಲ್ಲಿ ಬರ್ತೀರಂತ. ಇವಾಗ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಇಲ್ಲದೆ ನಾವು ಬದುಕ್ಬೋದು, ಆ ಮಟ್ಟಕ್ಕೆ ತಂದಿಟ್ಟಿದ್ದೀನಿ. ಒಂದು ಮನೆ ಕಟ್ಟಿದ್ದೀನಿ, ನನ್ನ ಮಕ್ಕಳಿಗೆ ಎಜುಕೇಷನ್ಗೆ ಏನು ಬೇಕೋ ಆ ಹೆಲ್ಪ್ ಸಹಾಯ ಮಾಡ್ತಾಯಿದ್ದೀನಿ, ಸೇಫ್ಟಿ ಮಾಡಿಟ್ಟಿದ್ದೀನಿ. ಅದು ಹೆಂಗಾಯ್ತು ಗೊತ್ತಿಲ್ಲ. ಓನ್ಲಿ ಜಸ್ಟ್ 16 ಇಯರ್ಸಲ್ಲಿ ಇಟ್ಸ್ ಮಿರಾಕಲ್. ಮನೆ ಕಟ್ಟಿ 4 ಫ್ಲೋರ್ ಮನೆ ಕಟ್ಟಿ ನನ್ನ ಮಕ್ಕಳಿಗೆಲ್ಲ ಒಂದು ಮನೆ ಮಾಡಿ ನನಗೆ ಹೆಂಗೆ ಕೊಟ್ಟಾಗ ಗೊತ್ತಿಲ್ಲ ದೇವರು. ಆದರೆ ಇವತ್ತಿಗೂ ದೇವ್ರನ್ನ ನಾನು ಹೇಳ್ತೀನಿ, ಹಿಂಗೆ ಆಗ್ತಾಯಿದೆ ಇದೆಲ್ಲ ಅಂದರೆ. ಆದರೆ ಒಂದು ಗೊತ್ತಾಗುತ್ತೆ, ನಾನು ಪ್ರಾಮಾಣಿಕತೆಯಿಂದ ನಾನು ಹೇಳ್ಕೊಳಕ್ಕಾಗಲ್ಲ. ಎಲ್ಲೋ ನಿಮ್ಮಂತ ನೋಡ್ಬಿಟ್ಟು ಹೌದಪ್ಪ ಇವನು ಒಳ್ಳೆಯವನು ಅಂತ ಹೇಳಿ. ಇವಾಗ ನನ್ನ ಮಾತು ಕೇಳೋರೆಲ್ಲ ಓ ಇವನಾ, ಯಾಕಂದರೆ ಯಾವಾಗ ಐಡೆಂಟಿಫಿಕೇಷನ್ ಅಂದು ಥಿಂಕಿಂಗ್ ಸರಿಗಿರಲ್ವೋ ನಾನು ಉದ್ಧಾರ ಆಗಲ್ಲ. ಇಲ್ಲ, ನಾನೇನು ಮಾಡ್ತೀನಿ ಹೇಳಿ, ನಾನು ನನ್ನ ಬಗ್ಗೆ ಯೋಚನೆ ಮಾಡೋಣ, ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಅವಾಗ ನಾನು ಇಂಪ್ರೂವ್ಮೆಂಟ್ ಆಗಲ್ಲ. ನಾನು ಯಾವಾಗ ನನ್ನ ಬಗ್ಗೆ ನಾನು ಯೋಚನೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ, ನಾನು ಚೆನ್ನಾಗಿರಬೇಕು ಅಂತ, ಅವಾಗ ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ. ಇದು ಬ್ಲೇಮಿಂಗ್ ಗೇಮಿಂಗ್ ಯಾವಾಗ ಮಾಡ್ತೀನಿ, ನಾನು ಉದ್ಧಾರ ಆಗಲ್ಲ. ನಾನು ಕೆಲವು ವಿಷಯಗಳು ಕೂತ್ಕೊಂಡು ಥಿಂಕ್ ಮಾಡಿ ಬೇರೆಯವ್ರ ಹತ್ರ ಮಾತು ಕೇಳಿ ಯೋಚನೆ ಮಾಡಿ ಈ ಪೊಸಿಷನ್ಗೆ ಬಂದಿದ್ದೆ. ಈ ಪೊಸಿಷನಲ್ಲಿ ನೆಮ್ಮದಿ ಇಲ್ಲ, ನೆಮ್ಮದಿ ಅಂತೂ ಇಲ್ಲವೇ ಇಲ್ಲ. ಜವಾಬ್ದಾರಿ ಏನಕ್ಕೆ ಒಬ್ಬ ವ್ಯಕ್ತಿ ಏನಾದ್ರು ಪಲ್ಸ್ ಕಮ್ಮಿ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಸ್ಟ್ರೋಕ್ ಹೊಡೆದು ಅವ್ನು ಬರೋ ಟೈಮ್ ಸರಿ ಇಲ್ಲ ಅಂದರೆ ಲಿವರ್ ಬ್ಲಾಸ್ಟ್ ಆಗಿ, ಲಿವರ್ ಸಿರೋಸಿಸ್ ಆಗಿ, ಲೆನ್ಸ್ ಪ್ರಾಬ್ಲಮ್ ಆಗಿ, TB ಅಟ್ಯಾಕ್ ಆಗಿ, ಕಿಡ್ನಿ ಹೋಗಿ ಆ ಟೈಮಲ್ಲಿ ಬಂದ ಅಂದರೆ ಅವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದು ಮೇನ್ ಚಾಲೆಂಜ್ ನನಗೆ. ಎಲ್ಲ ಇರ್ತಾರೆ, ಆದರೆ ಅವನ್ನೆಲ್ಲ ಒಂದು ಪಾಸಿಟಿವ್ಗೆ ತೊಗೊಂಡು ಹೋಗ್ತೀನಿ. ಏನು ಬೇಕು, ಮೆಡಿಸಿನ್ ಬೇಕು, ಡಾಕ್ಟ್ರ್ ಬೇಕು, ಏನು ಬೇಕು, ಪ್ರತಿಯೊಂದು ನೀಡ್ಸು ನಾನು ಕೊಡ್ತೀನಿ. ಡಾಕ್ಟರ್ಸ್ಗೆಲ್ಲ ಕಾಲು ಬೀಳೋದುಂಟು, ಸೊ ಬಂದು ನೋಡಿ ಅಂತ. ಒಂದು ವಿಷಯದಲ್ಲಿ
ಎಲ್ಲ ಒಂದು ರೀತಿ ಫೆಸಿಲಿಟಿ ನಾವು ನೋಡಿದಾಗೆ ಎಲ್ಲೂ ಚೆನ್ನಾಗಿದೆ. ಅದಕ್ಕೋಸ್ಕರ ಇಲ್ಲ ಏನಕ್ಕೆ ಇವಾಗ ನನ್ನ ಮನೆ ಅಂತ ಹೇಳಿದ್ಮೇಲೆ ನನ್ನ ಮನೇಲಿ ಕೂತ್ಕೊಂಡ್ರೆ ನನಗೆ ಸೋಫಾ ಬೇಕು. ಸೋಫಾ ಎಲ್ಲಿರಬೇಕು? ಟಿ ವಿ ಇರಬೇಕು. ಟಿ ವಿ ಎಲ್ಲಿರಬೇಕು? ಅಲ್ಲಿರಬೇಕು. ಟಿ ವಿಲಿ ಏನಿರಬೇಕು? ಸೆಟಪ್ ಬಾಕ್ಸ್ ಇರಬೇಕು. ಆ ಸೆಟಪ್ ಬಾಕ್ಸ್ ಇದ್ದರೆ ಇಲ್ಲಿ ನೀವು ಫ್ಯಾನ್ ನೋಡಬೇಕು, ಇಲ್ಲಾಂದರೆ ಒಂದು ಎ ಸಿ ಇರಬೇಕು. ಮನೆಯಲ್ಲಿ ನನಗೆ ಯಾವ ರೀತಿ ಅನುಕೂಲ ಬೇಕು ಅಂತ ನನಗೆಲ್ಲ ಕೇಳ್ಕೊತೀನೋ ಅದೇ ರೀತಿ ಪೇಷಂಟ್ಗೂ ಅಷ್ಟೇ. ಅವ್ನು ಕೂತ್ಕೊಂಡ್ರೆ ಅವ್ನಿಗೆ ನೋಡಿದ್ರೆ ಒಂದು ಚೇರ್ ಬೇಕು, ಇಲ್ಲ ಅವ್ನು ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಮಲ್ಗೋಕ್ಕೆ ಬೆಡ್ ಬೇಕು, ಇಲ್ಲ ಅಂದರೆ ಅವ್ನಿಗೆ ನಾನು ಸರಿಗಿಲ್ಲ ಅಂದರೆ ಇನ್ನೊಬ್ಬ ಕೌನ್ಸಿಲರ್ ಇರ್ತಾನೆ. ನಾನು ಮಾತ್ರ ಸರಿಗಿಲ್ಲ, ನೀವು ಮಾತ್ರ ಸರಿಗಿರುತ್ತೆ, ನೀವು ಮಾತ್ರ ಸರಿಗಿಲ್ಲ, ಅವ್ರು ಮಾತ್ರ ಸರಿಗಿರುತ್ತೆ. ಅವ್ನು ಅಟ್ರಾಕ್ಟಿವ್ ಆಗ್ತಾನೆ. ಅದಕ್ಕೆ ಅಂತ ಇಷ್ಟೊಂದು ಜನ ಕೌನ್ಸಿಲರ್ಸು ಡಾಕ್ಟರ್ಸ್ ಎಲ್ಲ ಇಡ್ತೀವಿ. ಒಳ್ಳೆ ಥೆರಪಿ ಕುಡ್ಕನ್ನ ಬಿಡಿಸ್ಬೇಕು ಅಂದರೆ ಸ್ಪೀಚ್ ಥೆರಪಿ. ಇವಾಗ ನಾನು ಇಷ್ಟೊಂದು ಕತೆ ಹೇಳಿದ್ದೀನಲ್ಲ, ಇದು ಸತ್ಯ ಕತೆ. ಇದರಲ್ಲೇನು ನಿಮ್ಮನ್ನೇ ಆಗಲಿ ನಿಮ್ಮ ಇದಕ್ಕೆ ಆಗಲಿ ನಾನು ನನಗೆ ಮೆಚ್ಕೊಳ್ಳೋಕ್ಕಲ್ಲ. ಹುಡ್ತಾ ಬಿಡೋಕ್ಕೆ ಇಚ್ಛೆ ಇದೆಯಾ? ಯಾರಿಗೆ ಇಂಟ್ರೆಸ್ಟ್ ಇರೋ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ ಮಾಡ್ತೀನಿ ಎನಿ ಟೈಮ್ 24/7. ಅವನು ಎಲ್ಲೇ ಇರಲಿ, ಎಷ್ಟು ದೂರ ಇರಲಿ. ಆದರೆ ನನ್ನ ಇವತ್ತು ಯಾವ ಲೆವೆಲಲ್ಲಿ ಬೆಳೆದಿದ್ದೀನಿ ಅಂದರೆ ಥ್ರೂಟ್ ಇಂಡಿಯಾದಲ್ಲಿ ಪ್ರದೀಪ್ ದುಬೆ ಅಂತ ಗೊತ್ತು. ಎಲ್ಲ ಸ್ಟೇಟ್ ಪೇಷೆಂಟು ನನ್ನ ಹತ್ರ ಇದ್ದಾರೆ. ಡೆಲ್ಲಿಯಿಂದ ಹಿಡಿದು ಕನ್ಯಾಕುಮಾರಿ ತನಕ, ಈ ಕಡೆ ಗೋವಾದಿಂದ ಹಿಡಿದು ವಿಶಾಖಪಟ್ಟಣಮಿಂದ ಎಷ್ಟು ಸ್ಟೇಟ್ ಇದೆಯೋ ಎಲ್ಲ ಸ್ಟೇಟ್ ಪೇಷೆಂಟು ನನ್ನ ಹತ್ರ ಇದ್ದಾರೆ. ಎಲ್ಲ ಸ್ಟೇಟ್ ಪೇಷೆಂಟು ರಿಕವರಿಯಾಗಿ ಹೋಗಿದ್ದಾರೆ. ಅವರು ರಿಕವರಿಯಾಗಿ ಬೇರೆಯವ್ರನ್ನ ನನಗೆ ಅಡ್ವೈಸ್ ಮಾಡ್ತಾರೆ. ಇವತ್ತು ನಾನು ಬೆಳೆಯೋಕ್ಕೆ ಕಾರಣ ಏನು ಅಂದರೆ ಅವರೆಲ್ಲ ಚೆನ್ನಾಗಿರೋದ್ರಿಂದ ನಾನು ಬೆಳೀತಾ ಇರೋದು. ಸಂಸ್ಥೆ ಶುರು ಮಾಡಿದಾಗ ಆಗುತ್ತೆ. ಓ ಆಗಿದೆ. ಏನು ಕೆಲವರು ರೋಡಿಸಮ್ ಎಂಟ್ರಿ ಆಗ್ತಾರೆ, ಇಲ್ಲಾಂದರೆ ಬೇರೆ ಮೀಡಿಯಾಸ್ ಎಂಟ್ರಿ ಆಗ್ತಾರೆ, ಇಲ್ಲಾಂದರೆ ಹುಡುಗರು ಬಂದು ಗಲಾಟೆ ಮಾಡಿ ಕುಡ್ಕೊಂಬಂದು ತಿರ್ಗಾ ಮತ್ತೆ ಕುಡಿಯುವಂಥವ್ರು ಅವರು ನಮ್ಗೆ ಟಾರ್ಚರ್ ಕೊಡ್ತಾರೆ. ಇಲ್ಲ ಕುಡ್ಕೊಂಡಿರೋನು ಸಾರ್ ದೇವರು ಅಂದ್ಬಿಟ್ಟು ಮಾತಾಡ್ತಾನೆ. ತಿರ್ಗಾ ಮಿತ್ತಿ ಹೋಗ್ಕೊಡೋ ರಾತ್ರಿ 11 ಗಂಟೆ ಮೇಲೆ 12 ಗಂಟೆ ಮೇಲೆ ನಮ್ಮ ಮನೇಲಿ ನಮ್ಮ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಯಾರು ಎಲ್ಲನೂ ಕರೀತಾನೆ. ಅದನ್ನು ನಾವು ಸಹಿಸ್ಕೊಂಡು ಆಯ್ತಪ್ಪ ಅಂದ್ಬಿಟ್ಟು ಕರೆ ಎಲ್ಲರೂ ಬಂದು ಸೋಬರ್ ಆಗ್ಬಿಡ್ತಾರೆ, ಎಲ್ಲರೂ ಕೊಡ್ತಾ ಬಿಡ್ತಾರೆ ಅಂತಿಲ್ಲ. ಈಗ ಒಂದು ಕ್ಲಾಸ್ ರೂಮಲ್ಲಿ ಸುಮಾರು 50 ಜನ ಇರ್ತಾರೆ ಅಂದರೆ ಅದರಲ್ಲಿ ಒಂದು 30 ಜನ ಪಾಸ್ ಆಗ್ತಾರೆ, ಇನ್ನು 20 ಜನ ಫೇಲ್ ಆಗ್ತಾರೆ. ಆ ಫೇಲಲ್ಲಿ ಒಂದು ಸಬ್ಜೆಕ್ಟು 2 ಸಬ್ಜೆಕ್ಟ್ ಹೋಗಿರುತ್ತೆ, ಅವ್ನು ತಿರ್ಗಾ ಮತ್ತೆ ಬಂದು ಅದನ್ನು ಕ್ಲಿಯರ್ ಮಾಡಿ ತಿರ್ಗಾ ಪಾಸ್ ಆಗಿಬಿಡ್ತಾನೆ. ಇನ್ನೊಬ್ಬ ಏನು ಪಾಸ್ ಆಗಿರಲ್ಲ, ಅವನು ಮತ್ತೆ ಬಂದು ತಿರ್ಗಾ ರೀಕೋರ್ಸ್ ತೊಗೊಂಡು ತಿರ್ಗಾ ಹೋಗ್ತಾನೆ. ಅಂಥವ್ರಿಗೆ ಫ್ರೀ ಮಾಡ್ತೀನಿ. ಅಂದರೆ ಇಲ್ಲಿ ರಿಕವರಿ ಆಗಿ ಹೊರಗಡೆ ಹೋಗಿ ಬದುಕನ್ನು ಏನಾದರೂ ಬಂದು ಇಲ್ಲಿ ವಿಸಿಟ್ ಆಗಿ ನಿಮಗೆ ತುಂಬ ಜನ ಇದ್ದಾರೆ, ನಡೆಯುತ್ತೆ. ಬದುಕು ನಿಮ್ಮಿಂದ ಸಿಕ್ತು ಅಂತ ಹೇಳ್ತಾರೆ. ಅವರೇ ಅಲ್ಲ, ಅವ್ರು ಇಡೀ ಫ್ಯಾಮಿಲಿ ಬರ್ತಾರೆ, ಬಂದು ನನಗೇನಾದ್ರು ಗಿಫ್ಟ್ ಕೊಡ್ತಾರೆ, ನನಗೆ ಏನಾದ್ರು ಕೊಡಿಸ್ತಾರೆ, ಇಲ್ಲಾಂದರೆ ಅವ್ರು ಸಂತೋಷವಾಗಿರೋಕ್ಕೆ ಇಡೀ ಗ್ರೂಪ್ಗೆ ಊಟ ಹಾಕಿಸ್ತಾರೆ. ವೆಜ್ಜು ನಾನ್ ವೆಜ್ಜು ಏನೋ ಊಟ ಹಾಕಿಸ್ತಾರೆ. ನನ್ನ ಜೊತೆ ಬಂದು ಮಾತಾಡಿಕೊಂಡು ಜಾಲಿಯಾಗಿದ್ದು ಒಂದು ಹಾಫ್ ಡೇ ಸ್ಪೆಂಡ್ ಮಾಡಿ ಹೋಗ್ತಾರೆ. ಎಲ್ಲ ಇದೆ. ಏನಂದರೆ ಒಬ್ಬನಿಗೆ ದೂರ ತಳ್ಳಿರೋಂಥ ಸಮಾಜ ಅದೇ ಸಮಾಜ ಹತ್ತಿರ ಕರೆಯೋದು ಇದೆ. ಒಬ್ಬ ಕುಡ್ತಾ ಬಿಟ್ಟರೆ ಅವನಿಗೆ ಸಿಗಬಾರ್ದ್ರ ಸಿಗತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿರಾಕಲ್ಸು ಅಂದರೆ ಅವನಿಗೆ ಗೊತ್ತಿಲ್ಲ ಇಷ್ಟೊಂದು ಸಿಗತ್ತೆ ಅಂತ. ಫುಟ್ಬಾತಲ್ಲಿ ಮಲಗ್ತಾ ಇದ್ದವ್ ನಾನು. ಇವಾಗ ಎಲ್ಲಿ ಮಲಗಲಿ? ಇಲ್ಲ ಮೇಡಮ್, ಇವಾಗಲೂ ನಾನು ಅದೇ ಸ್ಥಿತಿಲಿ ತಿಳ್ಕೊಂಡು ಜೀವನ ಮಾಡ್ತೀನಿ. ನಾನು ಐ ಆಮ್ ಫುಟ್ಬಾತ್, ಐ ಆಮ್ ಬೆಗ್ಗಿಂಗ್ ಇನ್ ರೋಡ್. ಆ ಸ್ಥಿತಿಲಿ ಇವತ್ತು ಬೆಳಿಗ್ಗೆ ಎದ್ದಿದ್ದೀನಿ. ಅದನ್ನು ಮರೆಯೋಕೆ ಹೋಗಲ್ಲ. ಅಯ್ಯೋ ಎಂತೆಂಥವ್ರು ಹೀಯಾಳಿಸಿದ್ರು ಮೇಡಮ್. ಯಾರ್ಯಾರು ಹುಡ್ಸಿರೋ ತಂದೆ ತಾಯಿಯಿಂದ ಹಿಡಿದು, ಕಟ್ಕೊಂಡಿರೋ ಹೆಂಡತಿಯಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಸಂಬಂಧಗಳಿಂದ ಹಿಡಿದು, ಫ್ರೆಂಡ್ಸಿಂದ ಹಿಡಿದು, ನನ್ನ ಜೊತೆ ಕುಡ್ದವರಿಂದ ಹಿಡಿದು ಇಷ್ಟು ಜನ ನೀನು ಏನಕ್ಕೂ ಆಗಬಾರಲ್ಲ, ನೀನು ಯೂಸ್ಫುಲ್ಲು ಅನ್ನೋರೆಲ್ಲ ಇವತ್ತು ನನ್ನ ಪ್ರದೀಪ್ ಒಳ್ಳೆಯವನಪ್ಪ, ಪ್ರದೀಪ್ ಏನೋ ಹೆಲ್ಪ್ ಮಾಡ್ತಾನಪ್ಪ, ಈ ಭಾವನೆಗೆ ಬಂದು ನಿಂತಿದೆ ಅಂದರೆ ಅದಕ್ಕೆ ದೇವರೇ, ಬೇರೆ ಇನ್ಯಾರಿಲ್ಲ. ನಾನು ಅರ್ಥ ಮಾಡ್ಬಿಟ್ಟು ದೇವರು ಎವ್ರಿ ಮಂತ್ ಹೋಗ್ತೀನಿ, ಯಾರು ಬಿಡಲ್ಲ. ಇವಾಗ ಬೇಜಾರಾಯ್ತಾ ಸಾಯಂಕಾಲ ಹೋಗ್ಬಿಡ್ತೀನಿ. ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ನನಗೊಂದು ದೇವ್ರು ಬೇಕಾಗಿತ್ತು. ನಾನು ಅಪನಂಬಿಕೆ ಮನುಷ್ಯ. ನನಗೆ ಎಲ್ಲದಕ್ಕೂ ಬಾಟ್ಲು ಅಂದ್ಕೊಂಡು ಹೋಗ್ತಿದ್ದೆ. ಫೀಲಿಂಗ್ಸು ನಂಗೆ ಕೊಡೋದು ಬಿಡೋದೆಲ್ಲ ಬಾಟ್ಲು ಅಂದ್ಕೊಂಡಿದ್ದೆ. ಇಲ್ಲ, ನಾನು ದೇವ್ರ ಹತ್ರ ಫೈಟ್ ಮಾಡ್ತೀನಿ. ದೇವ್ರ ಹತ್ರ ಇವತ್ತು ಮೆಡಿಟೇಷನ್ ಮಾಡ್ತೀನಿ. ಆ ಮೆಡಿಟೇಷನ್ ಏನು ಕೇಳ್ತೀನಿ ಅಂದರೆ, ಒಳ್ಳೆ ಜೀವನ ಕೊಡು, ಇಲ್ಲ ಸಾವು ಕೊಡು. ಚಾಲೆಂಜು, ಫೈಟ್ ಮಾಡ್ತೀನಿ, ಹೊಡೆದಾಡ್ತೀನಿ, ಕೂಗಾಡ್ತೀನಿ, ಕಿರ್ಚಾಡ್ತೀನಿ, ಅಳ್ತೀನಿ, ಇವತ್ತು ಅಳ್ತೀನಿ.
ಒಂದಿನ 10 ದಿನ ಮಲಗಲ್ಲ, ದಿನ ಅಳ್ತೀನಿ. ಯಾಕೆಂದರೆ ಒಳಗಡೆ ಇರೋರು ಎಲ್ಲ ಚೆನ್ನಾಗಿ ಆಗಬೇಕು, ನನಗೋಸ್ಕರ ಅಲ್ಲ, ನನಗೆ ಬೇಕಾಗಿಲ್ಲ. ಅವರೆಲ್ಲ ಚೆನ್ನಾಗಾರೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಇವತ್ತು ಇಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅಲ್ಲೆಲ್ಲೋ ಸೇರಿಸಿದ್ವಪ್ಪ. ಇವತ್ತು ನನ್ನ ಗಂಡ ಪರಿಸ್ಥಿತಿ ನೀವು ದಾಟಿ ಬಂದಿದ್ದೀರಲ್ಲ. ಇಲ್ಲ, ಇವಾಗ ನಾನೊಬ್ಬನೇ ಚೆನ್ನಾಗಿರ್ಬೇಕಂದ್ರೆ ನಾನು ನಿಮ್ಗೆ ಇಂಟು ಕೊಡ್ತಾ ಇರಲಿಲ್ಲ, ನಿಮ್ಮನ್ನು ಕರಿತಾ ಇರಲಿಲ್ಲ. ನನಗೆ ಯಾಕೆ ಬೇಕು? ಬರಲಿ ಬಿಡು, ಕುಡ್ಕೊಂಡು ಬರ್ತಾ ಇರಲಿ, ನಾನು ಕಾಸು ಮಾಡ್ತಾ ಇರ್ತೀನಿ, ನನಗೆ ಬೇಕಾಗಿಲ್ಲ. ಆದರೆ ಏನಿಲ್ಲ, ಇವಾಗ ಸಂಸ್ಥೆಗಳು ಬೆಳೆಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸಂಸ್ಥೆಗಳು ಇನ್ನೂ ಬೆಳೆಯೋದಕ್ಕೆ ಬೇರೆ ಬೇರೆ ಸ್ಟೇಟಲ್ಲಿ ಕಾಲಿಡ್ತಾ ಇದ್ದೀನಿ. ಫಸ್ಟು ಒಂದು ನಾಗ್ಪುರಲ್ಲಿ ಮಾಡೋಣ ಅಂತ, ಅಲ್ಲಿ ತುಂಬ ಜನ ಇದ್ದಾರೆ. ಎಲ್ಲಿ ಅಡಿಕ್ಷನ್ ಜಾಸ್ತಿ ಇದೆ ಅಲ್ಲಿ ಮಾಡೋಣ ಅಂತ. ಅದಕ್ಕೆ ಪ್ರಕಾರ ಬೇಕಾದ ಹುಡುಗರನ್ನೆಲ್ಲರೂ ಟೀಮ್ ರೆಡಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಿರ್ತೀನಿ, ಅವರೆಲ್ಲ ನಡೆಸ್ತಾ ಇರ್ತಾರೆ. ಒಟ್ಟಲ್ಲಿ ಏನೋ ಒಂದು ಒಬ್ಬ ಆದರೆ ಸಾಕು. ಒಬ್ಬ ಕುಡ್ತಾ ಬಿಟ್ಟರೆ 10 ಜನ ಚೆನ್ನಾಗಿರ್ತಾರೆ. ತಂದೆ ತಾಯಿ, ಅವ್ರ ಅಣ್ಣ ತಮ್ಮಂದರು, ಅವ್ರ ಅತ್ತಿಗೆದಿರು, ಅವ್ರ ಮಕ್ಕಳುಗಳು, ಹೆಂಡತಿ ತಂದೆ ತಾಯಿ, ಹೆಂಡತಿಗೆ ಅಣ್ಣ ತಮ್ಮಂದರು, ಇವರೆಲ್ಲ ಲೆಕ್ಕಾದರೆ ಮಿನಿಮಮ್ 15 to 20 ಮೆಂಬರ್ಸ್ ಚೆನ್ನಾಗಿರ್ತಾರೆ. ಆದರೆ ಇವನು ಕುಡಿದ್ರೆ ಅಷ್ಟು ಜನನು ಮಾನಸಿಕವಾಗಿ ತೊಂದರೆಗೊಳಗಾಗಿ ಡಿಪ್ರೆಷನ್ಗೆ ಹೋಗಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೆ ಹಿಂಗಾಗ್ಬಿಟ್ಟ ಅಂತ. ಆದರೆ ಅದಕ್ಕೆಲ್ಲ ಕಾರಣ ಈ ಬಾಟ್ಲು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇವಂಗೇನೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಯಂತ್ರ ಮಂತ್ರ ಮಾಡಿಸಿದ್ದಾರೆ. ಪ್ರಪಂಚದಲ್ಲಿ ಎಂಥ ಯಂತ್ರ ಮಂತ್ರನೂ ಇಲ್ಲ, ಯಾವುದೂ ಇಲ್ಲ. ದೇವರಿದ್ದಾನೆ, ಅವನು ನಂಬಿದ್ರೆ ಎಲ್ಲ ಒಳ್ಳೆ ಮಾಡ್ತಾನೆ. ಇದು ನನ್ನ ಭಾವನೆ. ನಾನು ಯಾವುದು ರಿಲಿಜನ್ಗೆ ಹೇಳ್ತಾ ಇಲ್ಲ. ಯಂತ್ರ ಮಂತ್ರ ಅವನು ಮಾಡಬೇಕು, ಇಷ್ಟ ಎರಡೇ. ಅವನು 10 ರೂಪಾಯಿ ಕೊಡ್ತಾನಾ, ನಾನು ಕರೆಕ್ಟಾಗಿದ್ದೆ ಅಷ್ಟೇ ಸಾಕು. ಅವನು 10 ರೂಪಾಯಿ ಕೊಡು, ನಾವು ಕರೆಕ್ಟಾಗಿದ್ದೆ ಮಾಡ್ತಾ ಬಂದು ನಂಗೆ ನೋಡ್ತಾ 100 ರೂಪಾಯಿ ಕೊಡ್ತಾನೆ. ನಾನು 10 ರೂಪಾಯಲ್ಲಿ ಡಿಸಾನೆಸ್ಟಿ ಕೆಲಸ ಮಾಡಿದ್ರೆ ಅವ್ನು 100 ರೂಪಾಯಿ ಕೊಡ್ತಾನೆ. ನಾವು ಯಾವತ್ತು ನಮ್ಮ ಕೆಲಸ ನಾವು ನೋಡಲ್ಲ, ಬಾಸ್ ಏನು ಮಾಡ್ತಾನೆ ಅದನ್ನು ನೋಡ್ತೀವಿ. ನಾನು ಸ್ಟಾರ್ಟಿಂಗ್ ಮಾಡಿದೆ ಅದನ್ನೇ, ಬಾಸ್ ತುಂಬ ಕಾಸು ಮಾಡ್ತಾನೆ, ಅವ್ನು ಹೆಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತೀವಿ. ಅದಕ್ಕೆ ನಾವು ಇಂಪ್ರೂವ್ ಆಗಿಲ್ಲ. ಅಯ್ಯೋ ಅವನೇನೋ ಮಕ್ಕಳು ನಮಗೇನಪ್ಪ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಾನು ಬಾಸ್ ಹತ್ರ ಐಡಿಯಾ ತಿಳ್ಕೊಳ್ತಾ ಇದ್ದಂಗೆ ನಾನು ಏನು ಮಾಡ್ತೀನಿ, ಒಂದಿನ ನಾನು MD ಆಗ್ತೀನಿ. ಬಾಸ್ನ ನಾನು ಫಾಲೋ ಅಪ್ ಮಾಡ್ತಾ ಇದ್ದರೆ ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಲ್ಲಿ ಮಲಗ್ತಾನೆ, ಎಷ್ಟು ಕಾಸು ಖರ್ಚು ಮಾಡ್ತಾನೆ, ಇದನ್ನು ನಾನು ಮಾಡ್ತಾಯಿದ್ರೆ ನಾನು ಅಲ್ಲೇ ಇರ್ತೀನಿ, ಬರೀ ಅಬ್ಸರ್ವರ್ ಆಗಿರ್ತೀನಿ. ನಾನು ಅಬ್ಸರ್ವೇಷನ್ ಆಗಿರ್ತೀನಿ, ಲೈಫ್ ಲಾಂಗ್ ಅಬ್ಸರ್ವರೇ ಆಗಿರ್ತೀನಿ. MD ಆಗಲ್ಲ. MD ಆಗೋದಕ್ಕೆ ನನಗೆ ದೇವರು ಸಹಾಯ ಮಾಡ್ತಾನೆ. ಆ ದೇವ್ರ ಹತ್ರ ದಿನ ಆಳ್ತೀನಿ. ದೇವರು ನನಗೇನು ಅಂದರೆ ನನಗೆ ಗೊತ್ತಿರೋಂಗೆ 2 ಮುಟ್ಟಿ ಕಾಲು ಹಾಕ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಸಾಕು, ಅನ್ಲಿಮಿಟೆಡಾಗಿ ಕೊಡ್ತಾನೆ. ನೀವು ಪ್ರಯತ್ನ ಪಡಿಬೇಕಾದ್ರೆ ನಿಮ್ಗೇನು ಬೇಕು ಕೊಡ್ತಾನೆ. ಸತ್ಯವಾದ ಮಾತಿದು. ಎಲ್ಲೋ ಒಂದು ಕಡೆ ಒಂದು ಟೈಮಲ್ಲಿ ಪ್ರಶಾಂತವಾಗಿ ಲೈಟಾಗಿರೋ ಜಾಗದಲ್ಲಿ 2 ಮುಟ್ಟಿ ಕಾಲು ಹಾಕ್ಕೊಂಡು ನಿಮ್ಗೇನೇ ಬೇಕು, ಒಂದು ಸರಿ ಹೋಗಬೇಕು, ಒಂದು ಸರಿ ಹೋಗ್ಬಾರ್ದು, ಒಂದು ಬೇಕು, ಒಂದು ಬೇಡ, ಎಲ್ಲ ಅಪ್ಲೈ ಮಾಡಿ ಸಕ್ಕತ್ತ ಬ್ಯೂಟಿಫುಲ್ ವರ್ಕ್ ಆಗುತ್ತೆ. ಅದೇ ದೇವ್ರು ಕೇಳೋದೇನು ಅಂದರೆ, ಇದೆರಡು ನೀರು ಕರೆಕ್ಟಾಗಿ ಬರಬೇಕು, ಇಲ್ಲಿಂದ ಬಂದರೆ ನಾಟಕ ಮಾಡ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಬಂದರೆ ನಾನು ಎಕ್ಸೆಪ್ಟ್ ಮಾಡ್ತಾನೆ. ಮಗನೇ ಪಾಪ ಅಳ್ತಾ ಇದೆಯೋ, ಕೊಡ್ತೀನಿ ಬಿಡು ಅಂತಾನೆ. ಬಿಡ ನಿಂಗೆ ಎಷ್ಟು ಕೊಟ್ಟರು ಅಷ್ಟೇ, ನೀನು ನಿಯತ್ತಿಲ್ಲ ಅಂದ್ಬಿಟ್ಟೆ ಮಾಡ್ತಾನೆ, ದೂರ ಮಾಡು. ಜೀವನ ಎಲ್ರಿಗೂ ಎರಡನೇ ಅವಕಾಶ ಕೊಡಲ್ಲ. ಕೊಟ್ಟಿದ್ರೆ ಯೂಸ್ ಮಾಡ್ಕೊಳ್ಳೋದು ಮೇಡಮ್. ಯೂಸ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಹಾಗೆ ಈ ಒಂದು ಕಾರ್ಯಕ್ರಮ ಮೂಲಕ ಸಾಕಷ್ಟು ಜನ ಹುಡುಗರಿದ್ದಾರೆ. ಬರೀ ಹುಡುಗರು ಅಂತಲ್ಲ, ಬೇರೆ ಬೇರೆ ದುಷ್ಟಗಳಿಗೆ ದಾಸರಾಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಸರಿ ಅಂತಾರೆ. ನಿಮ್ಮ ಒಂದು ಕಥೆ ಇದೆಯಲ್ಲ, ಇವಾಗ ನಾವೇನು ಹೇಳಿದ್ವಿ, ಸೊ ಇದೇ ಒಂದು ದೊಡ್ಡ ಪಾಠ ಅಂತ ಅಂದ್ಕೊಂತೀನಿ ನಾನು. ಇದರಿಂದನೇ ಒಂದು ಪಾಠ ಆಗ್ಬೋದು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೀವೇನು ಹೇಳ್ತೀರಾ ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಗಂಡಸರಾಗಿರಲಿ ಹೆಂಗಸರಾಗಿರಲಿ, ಮನುಷ್ಯನಿಗೆ ಒಂದು ಚಾಲೆಂಜ್ ಅಂತ ಇರುತ್ತೆ. ಮನುಷ್ಯ ಅನ್ನೋದೇ ಅದು. ಇವಾಗ ಒಂದು ನಾಯಿ ಅಲ್ಲಿ ದೂರದಲ್ಲಿ ಮಾಂಸ ನೋಡಿದ್ರೆ ಅದಕ್ಕೇನು ಬರುತ್ತೆ ಅಂದರೆ ಒಂದು ಚಾಲೆಂಜ್ ಅದು. ಆ ಮಾಂಸ ನಾನು ತಿನ್ನಲೇಬೇಕು ಹೆಂಗಾರು ಮಾಡಿ ಅಂದ್ಬಿಟ್ಟು ಡೈ ಹೊಡೆದು ಏನೋ ಮಾಡಿ ಎಗ್ರಿ ಅದನ್ನ ಕಚ್ಚಿ ತಿಂದು ಬರುತ್ತೆ. ಆ ನಾಯಿಗಿರೋದು ಒಂದು ಆಂಬಿಷನ್ ಗೋಲು ನನ್ನಂಥ ಕುಡ್ಕನಿಗಿರಲ್ಲ, ಅಡಿಕ್ಷನ್ ಪರ್ಸನಾಲಿಟಿಗೆ. ಬಿಡೋ ಮಾಡ್ತಾರೆ, ಬಿಡೋ ಆಲಿ ಬಿಡು, ನಂಗೆ ಮೋಸ ಮಾಡಿಬಿಟ್ಟು ಈ ಥರ ಬ್ಲೇಮ್ ಇರ್ತಾರೆ. ಅವ್ರಿಗೆಲ್ಲ ಹೇಳೋದೇನೆಂದರೆ ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಒಂದು ಮನುಷ್ಯತ್ವ ಅನ್ನೋದಿರುತ್ತೆ. ಐ ಆಮ್ ನಾಟ್ ಎ ಹ್ಯೂಮನ್ ಬೀನ್. ನಾನು ಅಡಿಕ್ಷನ್ ಬಿಟ್ಟಾದಮೇಲೆ ನಾನು ಹ್ಯೂಮನ್ ಬೀನ್ ಆಗ್ತೀನಿ. ಹೆಂಗಾರೆ ಫೀಲಿಂಗ್ಸ್ ಗೊತ್ತಿರಲ್ಲ. ನಾನು ಮನುಷ್ಯ ಅಂತ ಆದಮೇಲೆ ನಾನು ಮನುಷ್ಯನಿಗೆ ಒಂದು ಆಂಬಿಷನ್ ಗೋಲ್ ಇರಬೇಕು. ಒಂದು ಚಿಕ್ಕ ಉದಾಹರಣೆ, ನಮ್ಮ ಭಾರತಕ್ಕೆ ನಾವು ಓದ್ಬೇಕಾದ್ರೆ ಕೇಳಿದ ಕತೆ ಇದು. ತೇನ್ ಸಿಂಗ್ ಅಂತ ಹಿಮಾಲಯ ಪರ್ವತ ಹತ್ತದ.
ಅವನು ಬ್ಯಾಕ್ಗ್ರೌಂಡ್ ಬಡವ, ಅವನ ಹತ್ರ ಏನೂ ಇಲ್ಲ. ಅವನು ಜಸ್ಟು ಹಿಮಾಲಯ ಪರ್ವತ ತುದಿ ನೋಡ್ದ, ಇಲ್ಲಿ ನಿಂತ್ಕೊಂಡು ನೋಡ್ದ, ನಾನು ಅದಕ್ಕೆ ಹತ್ತಬೇಕು, ಏನಾದ್ರು ಮಾಡಬೇಕು, ಅಲ್ಲಿ ಬಾವುಟ ಆಡಿಸ್ಬೇಕು ಅನ್ನೋದು ಅವನು ಬರೀ ಏನು ತುದಿ ಬಾವುಟ ಎರಡೇ ಅವನ ಕೈಲಿದ್ದಿದ್ದು. ಐನಲ್ಲಿ ತುದಿ ನೋಡಬೇಕು, ಬಾವುಟ ಒಂದು ಕೈಲಿತ್ತು. ಇದು ಹತ್ತೋದಕ್ಕೆ ಏನು ಮಾಡಬೇಕು ಅಂದರೆ ಅವನಿಗೆ ಆ ಟೈಮಲ್ಲಿ ಜನರ ಹತ್ರ ಸರಿ ಹೋಗಿ ಮಾತಾಡಿಲ್ಲ, ಅವನಿಗೆ ಟೂಲ್ಸ್ ಎಲ್ಲ ಕೊಟ್ಟರು. ಆ ಥರ ಟೂಲ್ಸ್ ಅಂದರೆ ನಮ್ಮದು ಕೌನ್ಸ್ಲಿಂಗ್ ಎಲ್ಲ ಮಾಡೋದೆಲ್ಲ ಟೂಲ್ಸ್. ಒಬ್ಬ ಕುಡುಕನಿಗೆ ನಿನಗೆ ಸಹಾಯ ಬೇಕಂದರೆ ಬಾ, ಎನಿ ಟೈಮ್ ನಾವು ಕೌನ್ಸ್ಲಿಂಗ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ. ನೀನು ಯಾರು ಒಂದು ಐಡೆಂಟಿಫಿಕೇಷನ್ ಮಾಡ್ತೀವಿ. ನಿನಗೆ ಅಡಿಕ್ಷನ್ ಮಾಡೋನಿಗೆ ಕುಡ್ತಾ ಹೊಡೋಕ್ಕೆ ಆಸೆ ಇರುತ್ತೆ, ಬದುಕಕ್ಕೆ ಆಸೆ ಇರುತ್ತೆ, ಸಾಯಕ್ಕೆ ಆಸೆ ಇರುತ್ತೆ, ತಿನ್ನೋಕ್ಕೆ ಆಸೆ ಇರುತ್ತೆ, ಹೆಂಡತಿ ಜೊತೆ ಚೆನ್ನಾಗಿರ್ಬಂದು ಆಸೆ ಇರುತ್ತೆ, ಮಕ್ಕಳನ್ನ ನೋಡ್ಕೊಂಬಂದು ಆಸೆ ಇರುತ್ತೆ. ಆದರೆ ಅವನು ಆಟೋಮೆಟಿಕ್ಕಾಗಿ ಅವನ ಮೈಂಡು ಹೋಗಿ ಸಡನ್ನಾಗಿ ಬಾಟ್ಲು ಮುಂದೆ ಕೂತ್ಕೊಳ್ಳುತ್ತೆ. ಯಾಕೆ ಅಂದರೆ ಅವನು ಒಬ್ಬ ಅಡಿಕ್ಟ್ ಪರ್ಸ್ನಾಲಿಟಿ. ಅವನೇ ಹೋಗಿ ಅವಾಗವಾಗ ಕುಡಿಯೋದು. ಅವ್ರು ಹೇಳೋದು ಇಷ್ಟೇ, ನಿನ್ನ ಒನ್ ಎಟ್ ಎ ಟೈಮ್ ನಮ್ಮದು. ನೀನು ನಾಳೆ ಬಿಡು ಕೊಡ್ತಾ, ನಾಳೆಗೆ ಬಿಡು ಕೊಡ್ತಾ, ಅದೆಲ್ಲ ಬೇಡ, ಕತೆ ಬೇಡ. ನೀನು ಇವತ್ತು ಕುಡಿಬಾರ್ದಾ, ಡಿಸಿಷನ್ ತಗೋ, ಸುಮ್ಮನೆ ಕೂತು. ನಮ್ಮ ಪ್ರೋಗ್ರಾಮ್ ಮಾಡೋದು ಅಷ್ಟೇ, ಹಿಂಗೇನೇ ಆಗಲಿ ಸುಮ್ಮನೆ ಕೂತ್ಕೊ. ನಾನು ಈ ಥರನೇ ನೀವು ಕೇಳಿ ಕ್ವಶನ್ನೇ ಯಾರೋ ಕೇಳ್ತಾ ಇದ್ದೆ, ಏನು ಸರ್ ಕೊಡ್ತಾ ಬಿಟ್ರೆ ಹೆಂಡತಿ ಮಕ್ಕಳೆಲ್ಲ ಬರ್ತಾರಾ ಕಸ, ನೀವು ಸುಮ್ಮನೆ ಇದ್ಬೇಡಪ್ಪ, ಜಾಸ್ತಿ ಮಾತಾಡಬೇಡ. ಸುಮ್ಮನೆ ಇದ್ದೆ. ಇವತ್ತು ಅಷ್ಟು ಎಷ್ಟೇ ಹೋಗ್ಲಿ ಬಂದ್ರೂ, ಎಷ್ಟೇ ಏನಾದ್ರು ಏರುಪೇರು ಆದ್ರೂ ನನಗೆ ಸುಮ್ಮನೆ ಕೂತ್ಕೊಳ್ತೀನಿ. ಎಲ್ಲರೂ ಬೈತಾರೆ, ಹಿಂಗೇನು ಇಷ್ಟು ಟಾಲರೆನ್ಸ್ ಇದೆ ನಿನಗೆ, ಏನು ಹಿಂಗೆ ಕೂತ್ಕೊಳ್ತೀಯ ಅಂತ. ಇಲ್ಲ, ಒಳ್ಳೇದಾಗುತ್ತೆ. ನನ್ನ ಮೈಂಡ್ ಹೇಳೋದಷ್ಟೇ, ಇದೆಲ್ಲ ಒಳ್ಳೇದಾಗುತ್ತೆ, ಹೆಂಗೆ ಒಳ್ಳೇದಾಗುತ್ತೆ ಅಷ್ಟೇ. ಅದಕ್ಕೂ ನನ್ನ ಆ್ಯಕ್ಷನ್ ಏನೂ ನಡೆಯಲ್ಲ, ಅವನೇನು ಮಾಡಿರ್ತಾನೆ ಅದೇ ಫಿಕ್ಸ್ ಆಗೋದು. ಇವತ್ತು ನೀವು ಬಂದು ಮಾತಾಡ್ತಿದ್ದೀರಾ ಅಂದರೆ ನಂದು ನಿಮ್ಮದು ಏನಿರಲಿಲ್ಲ, ಅವನೇನೋ ಕಳಿಸಿದ್ದಾನೆ 4 ಮೆಸೇಜು ಇಲ್ಲಿಂದ ಪಾಸ್ ಆಗಬೇಕು ಅಂತ. ಅದಕ್ಕೆ ದೇವರು ನಿಮ್ಮನ್ನು ಕಳಿಸಿದ್ದಾನೆ. ನಾನು ಮಾತಾಡಬೇಕು ಅಂತ ಏನಿರಲಿಲ್ಲ, ನನ್ನ ಬಾಯಲ್ಲಿ ಎಲ್ಲ ಬರ್ತಾ ಇದೆ ಭಾಷೆ ಒಂದೊಂದೇ, ನಾನೇನೇನು ಮಾಡಿದೆ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಓಪನ್ ಸ್ಟೇಟ್ಮೆಂಟ್ ಯಾರೂ ಕೊಡಲ್ಲ. ನಾನು ಕಳ್ಳ, ನಾನು ಸುಳ್ಳ ಮಳ್ಳ, ಕುಡ್ಕ, ಕದೀತಾ ಇದ್ದೆ, ಮಾಡ್ತಾ ಇದ್ದೆ, ಹೊಡಿತಾ ಇದ್ದೆ, ಹುಚ್ಚೊಯ್ಕೊಳ್ತಾ ಇದ್ದೆ, ರೋಡ್ ಮಲಗ್ತಾ ಇದ್ದೆ, ಯಾರು ಹೇಳ್ಕೊಳ್ತಾರೆ? ಇವತ್ತು ಎಷ್ಟೋ ಸ್ಟಾರ್ಗಳಾಗಿದ್ದಾರೆ. ಇವಾಗ ನಮ್ಮದು ಉದಾಹರಣೆಗಳು ಅಮಿತಾಬ್ ಬಚ್ಚನ್ನು. ಸುಮ್ಮನೆ ನಾನು ಏನಾರೆ ಕೆಲವರು ಏನೋ ಅಂದ್ಕೊಂಡಿರ್ಬೋದು, ರಜನಿಕಾಂತ್ ಏನಂತಾರೆ, ಬಾರಲ್ಲಿ ಕೂತ್ಕೊಂಡು ದಮ್ ಮಾಡ್ಕೊಂಡು, ರಜನಿಕಾಂತ್ ಯಾರು ಗೊತ್ತಾ, ಏನು ಅಂದರೆ ಅವನು ಡ್ರೈವರು, ಕಾಂಟ್ರಾಕ್ಟ್ರು ಅಂತಾರೆ. ಹೌದಪ್ಪ, ನೀನೇನು, ನೀನು ಯಾರು? ಹೆಂಡ್ತಿಗೆ ಹೊಡೆದ್ಬಿಟ್ಟು ಪಾಸ್ ಕಿತ್ಕೊಂಬಂದಿರು ಕುಡಿತಾ ಇರೋನು ನೀನು. ಅವ್ರ ಮನಸ್ಸು ನೋಡಿಸ್ಬಿಟ್ಟು ನೀನು ಕುಡಿತಾ ಇರೋದು. ಫಸ್ಟು ನೀನು ಯಾರು ಅಂತ ಅರ್ಥ ಮಾಡ್ಕೊ, ಆಮೇಲೆ ಬೇರೆ ಇನ್ವೆಂಟ್ರಿ ಇತ್ತು. ಇವಾಗ ನೀವ್ಯಾರು ನನಗೆ ಬೇಕಾಗಿಲ್ಲ. ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ ನಮಗೆ ಲೈಕ್ ಐ ಲವ್ ಯು ಈ ಥರ ಮಾತು. ಏನೋ ಒಂಥರ ಇದೆಲ್ಲ ಅಂದರೆ ಏನು ಅರ್ಥ? ನನ್ನ ಬಿಹೇವಿಯರು, ನನ್ನ ಆ್ಯಟಿಟ್ಯೂಡು, ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾನು ಯಾವಾಗ ಚೇಂಜ್ ಮಾಡ್ಕೊಳ್ತೀನಿ, ನಾನು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿ ಆಗ್ತೀನಿ. ನಾನು ಎಲ್ಲ ಕಡೆ ಹೋಗ್ಬಿಟ್ಟು ಆದರೆ ಒಂದೇನೆಂದರೆ ಇವತ್ತು ನನ್ನ ಸಾಧನೆ ಏನಂದರೆ, ಸಾಯೋ ತನಕ ಎಷ್ಟು ಜನ ಕುಡುಕರು ಇದ್ದಾರೆ, ಏನೇ ಇದ್ದಾರೆ, ಹೆಲ್ಪ್ ಕೇಳಿದ್ರೆ ನಾನು ಸಹಾಯ ಮಾಡ್ತೀನಿ. ನಾನು ಅದನ್ನೇ ಕೇಳಬೇಕಂತ ಅಂದ್ಕೊಂಡೆ. ಪ್ರದೀಪ್ ಅವ್ರಿಗೆ ಏನು ಉದ್ದೇಶ ಇದೆ? ಇವಾಗ ಇಷ್ಟು ಅಚೀವ್ ಮಾಡಿದ್ದೀರಾ, ಸಾಕಷ್ಟು ನಂಗೆ ಉದ್ದೇಶನೇ ಇಲ್ಲ ಮೇಡಮ್, ನೆರವಾಗಿದ್ದೀರಾ, ಇನ್ನೇನಿದೆ? ರಿಯಲಿ ನಾನು ಈ ಕ್ವಶನ್ ಕೇಳಿದ್ರೆ ಇದು ಬಂದು ನೈಟಲ್ಲಿ ನಂಗೆ ಬರುತ್ತೆ. ಏನಕ್ಕೋ ನೀನು ಇಷ್ಟೊಂದು ಒದ್ದಾಡ್ತಿದ್ಯಾ, ಏನಕ್ಕೆ ಇದೆಲ್ಲ ಮಾಡಿಕೊಂಡು ತಡ್ಕೊಂಡು ಬಡ್ಕೊಂಡು ಬಾಡಿ ಕಟ್ಕೊಂಡು ಇದೆಲ್ಲ ನಿನಗೆ ಏನಕ್ಕೆ ಹೋಗಬೇಕು ಅಂತ ನನ್ನ ಕ್ವಶನ್ ಒಂದು ಹೇಳುತ್ತೆ ನನಗೆ. ಡೈಲಿ ಒಂದು ಕ್ವಶನ್ ಬರುತ್ತೆ ನನಗೆ. ಆ ಕ್ವಶನ್ ಬಂದಾಗ ನಾನು ಹೇಳೋದಷ್ಟೇ, ನನ್ನ ಮನಸ್ಸಿನ ಹೇಳ್ಕೊಳ್ತೀನಿ, ಸಹಾಯ ಮಾಡಿ, ತುಂಬ ಜನ ಕುಡಿಯೋರಿದ್ದಾರೆ, ಸಹಾಯ ಮಾಡಿ. ಬಹುಶಃ ನಿಮ್ಮಿಂದ ಒಂದು 4 ಜನರಿಗೆ ನೆರವಾಗಬೇಕು ಅಂತ ಇದೆಯೇನು? ಇಲ್ಲ, ನನಗೇನಂದರೆ ಒಬ್ಬ ಕುಡ್ಕ ಬಂದಮೇಲೆ ಕುಡ್ಕನ ನಾನು ಇನ್ನು ಜಾಸ್ತಿ ಇಲ್ಲ, ಅಲ್ಲಿ ಹಿಂದೆ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಪಾಪ. ಒಂದು ಹೆಂಗಸು ಬಂದ್ಬಿಟ್ಟು ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಬಿಟ್ಟು, ಅವಳ ಆಸೆ ಆಕಾಂಕ್ಷೆ ಎಲ್ಲ ಬಿಟ್ಟು, ಅವನು ಯಾವನ ಒಬ್ಬನ ಕಟ್ಕೊಂಡು ಹಿಂಗೆ ಬರ್ತಾಳೆ ಮನೆಯೊಳಗಡೆ. 3 ದಿನಕ್ಕೆ ಕುಡ್ಕೊಂಡು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಹೋಗಿ ವರದಕ್ಷಿಣೆ ತೊಗೊಂಬ ಅಂತಾನೆ. ಆವಾಗ ಆ ಹುಡುಗಿ ಏನಾಗಬೇಕು, ನೇಣ ಹಾಕ್ಕೊಬೇಕಾ, ಅವ್ರ ತಂದೆ ತಾಯಿ ನೇಣ ಹಾಕ್ಕೊಬೇಕಾ? ಯಾಕೆಂದರೆ ಅದಕ್ಕೆ ನಾನೇ ಕಾರಣ. ಎಷ್ಟು ಸ್ಪಾಯ್ಲ್ ಆಗುತ್ತೆ, ಎಷ್ಟು ಪೇನ್ ತೊಗೊಂತೇಳು. ತಂದೆ ಹತ್ರ ಬಂದು, ಅಪ್ಪ ನೀನು ಮಾಡಿದ ಮಧ್ಯೆ ವೇಸ್ಟ್ ಅಪ್ಪ, ಅವನು ಇನ್ನೂ ಕಾಸು ಕೇಳ್ತಾನಪ್ಪ, ಇರಮ್ಮ ನೋಡೋಣ ರೂಮ್ ಮಾಡಿ ಹೋಗ್ಬಿಟ್ಟು ಕೊಡೋಕ್ಕಾಗಲ್ಲ, ಸಾಲ ಮಾಡೋಕ್ಕಾಗಲ್ಲ. ಅದನ್ನು ನೋಡಿ ಅಮ್ಮ ಹಾರ್ಟ್ ಅಟ್ಯಾಕ್. ಇವರಿಬ್ರು ನೋಡಿ ಈ ಅಮ್ಮ ನನಗೆ ಯಾರು ಬೇಡ ಅಂತ ಈ ಅಮ್ಮನ ನೇಣ. ಯಾರಿಂದ ಆಗಿದ್ದು? ಒಬ್ಬ ಕುಡುಕರಿಂದ ಆಗಿದ್ದು. ಎಷ್ಟೋ ಕ್ರೈಮ್ ನಡೀತಾ ಇದೆ ಇವತ್ತು.
ನಾನು ಹೇಳೋಕ್ಕೆ ಇಷ್ಟ ಬೀಳಲ್ಲ. ಇವತ್ತು ಜೈಲಲ್ಲಿ ಎಷ್ಟೋ ಜನ ಅಮಾಯಕರಿದ್ದಾರೆ ಅಂದರೆ ಪಾಪ ಏನು ಮಾಡಲಿಲ್ಲ, ಕುಡಿದು ಎಲ್ಲೋ ಮಲಗಿ ಕುಡಿದು ಏನೋ ಒಂದು ಮಾಡಿ ಅಡಿಕ್ಷನ್ ಮಾಡಿ ಪಾಪ ಹೊರಡೆ ಹೋಗಿದ್ದಾರೆ. ಅವ್ರು ಬೇಕು ಅಂತ ಮಾಡಿದವರಲ್ಲ, ಅವರೆಲ್ಲ ಒಳ್ಳೆಯವರು, ಅವರೆಲ್ಲ ಬ್ಯೂಟಿಫುಲ್ ವ್ಯಕ್ತಿಗಳು, ಅವ್ರಿಗೂ ಸರ್ವಿಸ್ ಮಾಡುವಂಥ ವ್ಯಕ್ತಿಗಳು. ಜೈಲಲ್ಲಿ ಈ ಕ್ರೈಮ್ಗಳು ಮಾಡಿಬಿಟ್ಟು ಕೆಲವು ಇರ್ತಾರಲ್ಲ, ಅವರೆಲ್ಲ ಬ್ಯೂಟಿಫುಲ್ ವ್ಯಕ್ತಿಗಳು. ಅವರೆಲ್ಲ ನಿಜವಾಗ್ಲೂ ಸಮಾಜಕ್ಕೆ ಏನೋ ಸಾಧನೆ ಮಾಡೋಣ ಅಂತ ಹೋಗಿರ್ತಾರೆ. ಆದರೆ ಕೆಲವು ಪರಿಸ್ಥಿತಿಗಳು ಅಡಿಕ್ಷನ್ನಲ್ಲಿ, ಆ ಬ್ಲ್ಯಾಕ್ ಔಟಲ್ಲಿ ಏನೋ ಆಗ್ಬಿಟ್ಟಿರುತ್ತೆ. ಹೆಂಡತಿಗೆ ತಮಾಷೆ ಮಾತು ಸುಮ್ಮನೆ ಒಂದೇಟು ಹೊಡೆಯಕ್ಕೆ ಹೋಗಿದ್ದಾರೆ, ಅದು ಅವಳು ಸತ್ತೋಗ್ಬಿಡ್ತಾಳೆ. ಯಾರೋ ತಮಾಷೆ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೇಳ್ತಾರವ್ನು ಯಾರೋ, ಇನ್ನೊಬ್ಬ ಕುಡ್ದಿರ್ತಾನೆ, ಹೊಡಿ ಮಗ ಚುಚ್ಚು ಮಗ ಮಾಡಿ ಮಗ ಅಂತ ಹೇಳಿದಾಗ ಇವನು ಹೋಗಿ ಹೇಳ್ದವನೇ ಯಾರೋ, ಇವನು ಜೋಶ್ ತರಿಸೋದೇ ಯಾರೋ ಚುಚ್ಚಿದ್ದು ಮಾಡಿರ್ತಾರೆ ಪಾಪ. ಆಮೇಲೆ ಸಡನ್ನಾಗಿ ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ಟ ಅಂದರು. ಅದಕ್ಕೆ ನಮ್ಮ ಪ್ರೋಗ್ರಾಮಲ್ಲಿದ್ದರೆ ನನಗೆ ಗೊತ್ತಿರಂಗೆ ಹೇಳ್ತಾರೆ, ಕುಡುಕರು ಯಾರು ಕೆಟ್ಟವರಲ್ಲ. ನೀವು ಬೇಕಾದ್ರೆ ಮೇನ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಲಾರಿನೋ ಬಸ್ಸು ಎಲ್ಲ ಈ ಕಾರು ಹೊಡ್ಕೊಂಡು ಹೋಗ್ಬಿಡ್ಲಿ, ಅಲ್ಲಿ ಫಸ್ಟು ನಿಂತ್ಕೊಳ್ಳೋದೇ ಒಬ್ಬ ಕುಡುಕ. ಅವನಿಗೆ ಇರೋದು ಮೀಟ್ರು. ಏಯ್ ಬಾಡಿ ಹತ್ರಪ್ಪ, ಅಯ್ಯೋ ರಕ್ತ ಹೋಗ್ತಿದ್ದೆಪ್ಪ, ಲೇ ಇಸ್ಕೊಂಡ್ರಲ್ಲಿ ಹಾಸ್ಪಿಟ್ಲಿಂದ ಎತ್ಕೊಂಡು ಹೋಗ್ತಾ ಇರ್ತಾನೆ. ನಾರ್ಮಲ್ಗಳು ಅಯ್ಯೋ ಬೇಡಪ್ಪ ಪೊಲೀಸ್ ಕೇಸ್ ಆಗಿಬಿಟ್ರೆ ಹೆಂಗಾಗ್ಬಿಡುತ್ತೆ, ಇವರು ಯಾರು ಹೊಡೆದಿದ್ದು ಹೆಂಗೆ ಹೊಡೆದಿದ್ದು ಅಂತ ಮೊಬೈಲ್ ಇದು ಮಾಡ್ತಾರೆ. ಇದೇನಂದರೆ ಆ ಕುಡ್ಕಂಗೆ ಇರೋ ಒಳ್ಳೆ ಗುಣ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಕುಡ್ಕಂಗೆ ಪ್ರೀತಿ ಬೇರೆಯವ್ರಿಗೆ ಮಾಡೋಕ್ಕೆ ತುಂಬ ಅವಕಾಶ ಸಿಗೋದು, ಆದರೆ ಬೇರೆಯವರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಏನಕ್ಕೆ ಅವ್ನ ಬಾಯಲ್ಲಿ ವಾಸನೆ ಬರ್ತಾ ಇರುತ್ತೆ. ಆದರೆ ಅದೇ ಕುಡ್ಕ ಬಾಯಲ್ಲಿರೋ ವಾಸನೆ ನಾನು ಮಿಸ್ ಮಾಡಿಬಿಟ್ರೆ ಸೂಪರ್ ಸ್ಟಾರ್ ಆಗ್ಬಿಡ್ತಾನೆ. ಇವತ್ತು ನಾನು ಉಸಿರಿರೋ ತನಕ ನಾನು ಇನ್ನೂ ಮಾಡ್ತೀನಿ. ನಾನು ಹಠ ಇದೆ, ಯಾರು ಬರಲಿ ಏನು ಮಾಡಲಿ ಏನೇ ಆಗೋಗಲಿ. ಕೊನೆಯದಾಗಿ ನಿಮ್ಮ ಸೆಂಟರ್ ಬಗ್ಗೆ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನೀವು ಯಾರೇ ಬಂದ್ರೂ ಕರ್ಕೊಳ್ತೀವಿ, ನಾವು ಅವ್ರಿಗೆ ರಿಕವರಿ ಮಾಡ್ತೀವಿ ಅಂತ ಮಾತಲ್ಲಿ ಹೇಳ್ತಾ ಇದ್ದೀರಾ. ನೀವು ಹೇಳೋ ಮಾತು ನಾನು ಹೇಳಲ್ಲ, ನಾನು ಹೇಳಿರ್ತೀನಿ. ನಂದು 16 ವರ್ಷದಿಂದ ಸುಮಾರು 30-35 ಸಂಸ್ಥೆಗಳು ಬೆಂಗಳೂರಲ್ಲಿ ಓಪನ್ ಆಗಿದೆ. ಅವರೆಲ್ಲ ಯಾರು ಅಂದರೆ ನನ್ನ ಸಂಸ್ಥೆಯಲ್ಲಿದ್ದು ರಿಕವರಿ ತೊಗೊಂಡು ಅವರು ಸಂಸ್ಥೆಗಳು ಮಾಡಿದ್ದಾರೆ, ಹೆಸರುಗಳೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಸಾಯಿ ಫ್ರೀಡಮ್ ಫೌಂಡೇಶನ್ ಅಂತ ಫಸ್ಟು ಸಾಯಿ ಟ್ರಸ್ಟ್ ಅಂತ ನಡೆಸಿದೆ, ಆಮೇಲೆ ಶ್ರೀ ಸಾಯಿ ಫ್ರೀಡಮ್ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಂಗಳೂರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ದೇವ್ರ ದಯೆಯಿಂದ ಫೌಂಡೇಶನ್ ನನ್ನ ನಡೀತಾ ಇದೆ, ಓಪನ್ ಆಗಿರ್ತೀನಿ. ಇನ್ನು ಸಂಸ್ಥೆಗಳು ತಿಂಗಳಿಗೆ ಒಂದೊಂದು ಆಗ್ತಾಯಿದೆ, ಅದು ಬೇರೆ ಬೇರೆ ಹೆಸರಲ್ಲಿ ಬೇಡ, ಅದು ಹಂಗೆ ಪಾಪ ಅವ್ರವ್ರ ಪಾಡಿಗೆ ಅವ್ರು ನಡೆಸ್ಕೊಂಡು ಹೋಗಲಿ. ಯಾಕಂದರೆ ಇಲ್ಲೆಲ್ಲ ರಿಕವರಿ ತೊಗೊಂಡು ಹೋಗಿ ಅವರವರೇ ಮಾಡಿಕೊಂಡು ಇವತ್ತು ಸುಮಾರು ಜನ ಒಂದೊಂದು ಸೆಂಟ್ರಲ್ಲಿ 30-40 ಜನ 30-50 ಜನ ಇದ್ದು 55 ಜನ ಹೊರಗಡೆ ಇದ್ದಾರೆ. ಅಂದರೆ 50 × 10 ಜನ ಅಂದರೆ 500 ಜನ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಜನ ನೆಮ್ಮದಿ ಇದ್ದಾರೆ ಅಂದ್ಬಿಟ್ಟು. ಅದಕ್ಕೆಲ್ಲ ಮೂಲದ ಕಾರಣ ನಾನೊಬ್ಬ ಕೊಡ್ತಾ ಬಿಟ್ಟೆ ಅಂತಲ್ಲ, ನಾನೊಬ್ಬ ದೇವ್ರನ್ನ ನಂಬಿದೆ, ನಾನೊಬ್ಬ ದೇವ್ರನ್ನ ನಾನು ಒಪ್ಕೊಂಡೆ. ದೇವರು ಏನು ಮಾಡ್ತಾನೆ, ಏಕೆಂದರೆ ದೇವರು ಡೈರೆಕ್ಟಾಗಿ ಬಂದು ಕೆಲಸ ಮಾಡಲ್ಲ, ನಮ್ಮಂಥವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತಾನೆ. ಆಮೇಲೆ ದೇವರು ಇಬ್ಬರನ್ನೇ ಜಾಸ್ತಿ ಪ್ರೀತಿ ಮಾಡೋದು, ಒಬ್ಬ ಕುಡುಕನ್ನ ಒಬ್ಬ ಮೆಂಟ್ಲನ್ನ. ಬೇಕಾದ್ರೆ ನೋಡಿ, ಕುಡ್ಕ ಎಲ್ಲೇ ಬಿದ್ದಿದ್ದು ಒದ್ದಾಡಿದ್ರು ಅವ್ನು ಏನೇ ಮಾಡಿದ್ರು ಸೀದಾ ಓಡಾಡ್ಕೊಂಡು ಮನೆಗೆ ಹೋಗ್ತಾನೆ. ಯಾಕಂದರೆ ದೇವ್ರನ್ನ ಅವನು ಕೈಗಿಡ್ಕೊಂಡು ಕೊಂಡೋಗ್ಬಿಡ್ತಾನೆ. ಒಂದು ಇನ್ನೊಂದು ಮೆಂಟ್ಲು ನೀವು ನೋಡ್ತಾ ಇರಿ, ಹೈವೇದಲ್ಲೇ ಜಾಸ್ತಿ ಸಿಗೋದು. ಹೋಗ್ತಾ ಇರ್ತಾನೆ, ಯಾವುದೋ ಬಾಟ್ಲ್ ಎತ್ಕೊಳ್ತಾನೆ, ಏನೋ ಪೇಪರ್ ಎತ್ಕೊಳ್ತಾನೆ, ಉಗಿತಾನೆ, ಥೂತ ಮಾಡ್ತಾನೆ, ಇಲ್ಲ ಹೋಗ್ತಾ ಇರ್ತಾನೆ. ಆಮೇಲೆ ಈ ಥರ ಒಂದು ಅರ್ಧ ಬಿಸ್ಲರಿ ಬಾಟ್ಲ್ ಸಿಗುತ್ತೆ, ನೀರು ಸಿಗುತ್ತೆ, ಚೆನ್ನಾಗಿ ಕುಡಿತಾನೆ. ಯಾರು ಕೊಟ್ಟಿದ್ದು? ಸೊ ಮುಂದೆ ಹಂಗೆ ಹೋಗ್ತಾ ಇರ್ತಾನೆ. ಒಂದು ಪೇಪರಲ್ಲಿ ಸ್ವಲ್ಪ ಊಟ ಬಿದ್ದಿರುತ್ತೆ, ಹಿಂಗೆ ನೋಡ್ತಾನೆ, ಅವ್ನು ಹೊಟ್ಟೆ ಹಸಿಯುತ್ತೆ, ನೋಡ್ತಾನೆ, ಮೆಂಟು ಥರ ತಲೆ ಕೆರ್ಕೊಳ್ತಾನೆ, ಕಬ ತಿಂತಾನೆ, ಈ ನೀರು ಕುಡಿತಾನೆ, ಆಮೇಲೆ ಬಿಸಾಬಿಟ್ಟು ಹೋಗ್ತಾ ಇರ್ತಾನೆ. ಯಾರು ಕೊಟ್ಟಿದ್ದು ಊಟ? ದೇವರು ಪ್ರೀತಿ ಮಾಡಿದ್ರು ನಮ್ಮಿಬ್ಬರಿಗೇ. ಅದಕ್ಕೆ ನಾವು ಬೆಳೆಯೋದು. ಮೆಂಟ್ಲುಗಳಿಂದ ತುಂಬ ಇಷ್ಟ ದೇವರಿಗೆ. ಮೆಂಟ್ಲು ಮತ್ತು ಕುಡುಕ ಅವನು ಆನೆಸ್ಟಿಕ್ ಪರ್ಸನು. ಕುಡಿದು ಬಂದು ನಿಜ ಹೇಳ್ತಾನೆ, ಕುಡಿದ್ಬಿಟ್ಟೆ ಕಣೆ ಚಿನ್ನ, ಕ್ಷಮಿಸ್ಬಿಟ್ಟೆ ಕಣೆ ಅಂದರೆ ನಿಮ್ಮ ಬಾಯಲ್ಲಿ ವಾಸನೆ ಬಿಡ್ತಿದ್ದೀರ, ಬಂದು ಹೋಗಿರ್ತಾರೆ. ಅಯ್ಯೋ ನಾನು ಕುಡ್ದಾಗ ಫುಲ್ ಆ್ಯಕ್ಟಿಂಗ್ ಮಾಡಿಬಿಡ್ತೀನಿ ಮೇಡಮ್. ಆ ಕುಡ್ದಾಗ ಏನೇನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ವಿಚಿತ್ರ ಆ್ಯಕ್ಟಿಂಗ್, ಮೈ ಮೇಲೆ ದೆವ್ವ ಬರೋ ಥರ ಆ್ಯಕ್ಟಿಂಗ್ ಮಾಡಿಬಿಡ್ತೀನಿ ನಾನು. ಎರಡು ಮಾಡಿದ್ದೀನಿ. ಕನ್ನಿಂಗಲ್ಲೂ ಮಾಡಿದ್ದೀನಿ, ಆನೆಸ್ಟಲ್ಲೂ ಇದ್ದೀನಿ. ಕನ್ನಿಂಗಲ್ಲಿ ನಿಮ್ಮ ಹತ್ರ ಕಾಸು ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಟಾಪ್ ಗುರುಸ್ತೀನಿ ಗೊತ್ತಾ? ವಾಟ್ ಎ ಬ್ಯೂಟಿ, ಎಷ್ಟು ಚೆನ್ನಾಗಿದೆ ನೋಡಿ ಲಿಪ್ಸ್, ಎಷ್ಟು ಚೆನ್ನಾಗಿದೆ. ನೀವು ಸ್ವಲ್ಪ ಹಿಂಗೆ ಎದ್ದೋಳ್ಬೇಕು, ಪ್ಲೀಸ್ ಗಿವ್ ಮಿ 50 rupees.
ಪ್ರೊಫೆಷನಲ್ ಅಲ್ಲ ಇದು ಯಾಕೆ ನನಗೆ ಜಸ್ಟ್ ಆ ಟೈಮಿಗೆ ಒಂದು ಕ್ವಾರ್ಟರ್ ಬಾಟ್ಲು ಬೇಕು ಅಷ್ಟೇ. ಆಮೇಲೆ ನೀವು ಹೆಂಗಾರು ಹೋಗಿ ನನಗೇನಂತೆ ಬಂದು ನಿಮಗೆ ಬೈತೀನಿ. ನೀನಾ ನಿನ್ನ ಮುಖನಾ ಹಾ ಅಂತೀನಿ. ಯಾಕೆ ಹೇಳಿ 50 ರೂಪಾಯಿ ಬೇಕಾದ್ರೆ ಮಾತ್ರ. ಈ ಥರ ಎಲ್ಲ ತುಂಬ ಆ್ಯಕ್ಟಿಂಗ್ ಮಾಡಿದ್ದೀನಿ. ಆದರೆ ಇವತ್ತು ಏನಿಲ್ಲ, ಏನು ಇದ್ದಕ್ಕಿದ್ದಂತೆ ಸ್ವೀಕರಿಸ್ತೀನಿ. ನೀನು ಇವರೇ ಇಷ್ಟೇ. ಓಕೆ ಸರ್, ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ನಾನು ಎಲ್ಲ ನೋಡಿದೆ ಇಲ್ಲಿ. ನಿಮ್ಮ ಎಂಪ್ಲಾಯೀಸ್ ಆಗಿರ್ಬೋದು ಬಹಳ ಸೌಜನ್ಯದಿಂದ ವರ್ತನೆ ಮಾಡ್ತಾ ಇದ್ರು. ನೀವು ಕೂಡ ಇಷ್ಟೊತ್ತು ತಾಳ್ಮೆಯಿಂದ ನಾನು ಕೇಳಿದಂಥ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಾ. ನಿಮ್ಮ ಸಂಸ್ಥೆ ಹೀಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಸಾಕಷ್ಟು ವ್ಯಸನಿಗಳಿಗೆ ಈ ಒಂದು ಚಟದಿಂದ ಹೊರಗೆ ಬಂದು ಅವರು ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗಲಿ. ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಯಾಕಂದ್ರೆ ಅಂತ ಒಂದು ಜೀರೋ ಇಂದ ಬೀದಿಯಲ್ಲಿ ಇದ್ದಂಥ ಪರಿಸ್ಥಿತಿಯಲ್ಲೂ ಕೂಡ ಮಾನವೀಯತೆಯನ್ನು ನೀವು ಬಿಟ್ಕೊಡ್ಲಿಲ್ಲ. ನಿಮ್ಗೆ ಸಾಕಷ್ಟು ನೋವಾಗಿದ್ರು ಕೂಡ ಮಾನವೀಯತೆಯನ್ನು ಬಿಡದೆ ಸಮಾಜಕ್ಕೆ ಏನಾದ್ರು ಮಾಡ್ಬೇಕಂತ ಮಾಡ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. Like, comment, and subscribe. Like, comment, and subscribe.